ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಆತನ ಕರುಣೆ ಕೃಪಾ ಕಟಾಕ್ಷಗಳು ನಿಮ್ಮನ್ನ ಹಿಂಬಾಲಿಸಲಿ ಎಂಬುದೇ ನನ್ನ ಒಂದು ಪ್ರಾರ್ಥನೆ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಬಲಗೈಯನ್ನ ಮೇಲಕ್ಕೆತ್ತೋಣ, ಈ ಒಂದು ವಾಕ್ಯವನ್ನು ಅರಿಕೆ ಮಾಡೋಣ. ಹಲ್ಲೆಲೂಯಾ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಮತ್ತೊಂದು ಸಾರಿ ನನ್ನ ಒಡೆಯನು ರಕ್ಷಕ ವಿಮೋಚಕನಾಗಿರುವಂತಹ ಯೇಸುವಿನ ನಾಮದಲ್ಲಿ ವಾಕ್ಯ ಕೇಳುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ವಂದಿಸುವವನಾಗಿದ್ದೇನೆ. ವಿಶೇಷವಾಗಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ದಯವಿಟ್ಟು ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ರು, ಯಾವ ವಿಷಯವನ್ನ ನಮಗೆ ತಿಳಿಸಿದ್ರು ಎನ್ನುವಂತ ಅಂಶ ಯಾರಾದ್ರೂ ನೆನಪು ಮಾಡ್ತೀರಾ? ದಯವಿಟ್ಟು. ಹಲ್ಲೆಲೂಯಾ. ಕರ್ಸ್ ಬ್ರೇಕಿಂಗ್ ಇತ್ತಲ್ರಿ. ಶಾಪಗಳು, ಪಿತ್ರಾರ್ಜಿತ ಕಾಲದಿಂದ ಬಂದಿರತಕ್ಕಂಥ ಶಾಪಗಳನ್ನ ನಾವೇನ್ ಮಾಡಿದ್ದೇವೆ? ಓದುವಾರ ಮುರಿದು ಹಾಕಿದೆ. ಅನೇಕರು ಸಾಕ್ಷಿಗಳನ್ನ ಹೇಳಿದ್ರು. ಶಾಪಗಳು ಮುರಿಯುವಾಗ ಏನಾಯ್ತು? ನನ್ನ ದೇಹದಿಂದ ಏನೋ ಹೊರಟು ಹೋಯ್ತು, ನನಗೆ ವಾಮಿಟ್ ಬಂದಂಗ ಆಯ್ತು, ಏನೇನೋ ನನ್ನ ದೇಹದಿಂದ ಹೊರಟು ಹೋಯ್ತು ಅಂತೇಳಿ. ಹಲ್ಲೆಲೂಯಾ. ಅನೇಕರು ಓದುವಾರ ಬಿಡುಗಡೆ ಹೊಂದಿಕೊಂಡಿದ್ದಾರೆ. ಪಿತ್ರಾರ್ಜಿತ ಶಾಪಗಳು, ತಮಗೆ ತಾವು ಹೇಳಿಕೊಂಡಿರ್ತಕ್ಕಂಥ ಶಾಪಗಳು, ಇನ್ನಿತರ ಅನೇಕ ಶಾಪಗಳಿಂದ ಅವರು ಸ್ವತಂತ್ರರಾಗಿದ್ದಾರೆ. ಪ್ರಿಯ ಓದುವಾರ ಅಟೆಂಡ್ ಆದಂಥವ್ರು ಮತ್ತೆ ಈ ವಾರ ಬಂದಂಥವರಿಗೆ ಮುಂದಿನ ವರ್ಷದಲ್ಲಿ ನೀವು ಆ ಒಂದು ಸಮಯ ಜೂನ್ ಮೊದಲನೇ ವಾರದಲ್ಲಿ ನೀವು ಬಂದ್ರೆ ಕರ್ಸ್ ಬ್ರೇಕಿಂಗ್ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಓದುವಾರ ಶಾಪಗಳ ಕುರಿತಾಗಿ ಅನೇಕ ಅಂಶಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. ಶಾಪ ಅಂದ್ರೆ ಏನು, ಶಾಪಗಳು ಯಾವ ರೀತಿಯಾಗಿ ಬರ್ತವೆ, ದೇವರಿಂದಲೂ ಕೂಡ ಶಾಪ ಯಾಕೆ ದೇವರು ಶಾಪವನ್ನು ಈ ಲೋಕದಲ್ಲಿ ಬರಗೊಡಿಸಿದ್ರಂದ್ರೆ ಮನುಷ್ಯನು ಮಾಡಿದಂತ ತಪ್ಪಿಗೋಸ್ಕರವಾಗಿ, ಮನುಷ್ಯನು ತಪ್ಪಿ ಹೋದಂತ ಒಂದು ಕಾರಣಕ್ಕೋಸ್ಕರವಾಗಿ ಎಂಬುದಾಗಿ ನಾವು ಓದುವಾರ ನೋಡಿದ್ದೇವೆ. ನಾವು ಬಿಡುಗಡೆಯನ್ನ ಹೊಂದಿದ್ದೇವೆ ಎನ್ನುವಂಥವ್ರು, ಓದುವಾರ ಅಟೆಂಡ್ ಆದಂಥವ್ರು ಬಿಡುಗಡೆ ಹೊಂದಿದ್ದೇವೆ ಅನ್ನುವಂಥವ್ರು ಎಷ್ಟು ಜನ ಇದ್ರೆ ಕೈ ಎತ್ತಿ. ಸ್ವತಂತ್ರರಾಗಿದ್ವಿ, ನಮ್ಮ ಶಾಪಗಳೆಲ್ಲ ಮುರಿದು ಹಾಕಿದ್ದೇವೆ ಅನ್ನುವಂಥವ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಈ ಹೊತ್ತಿನ ದಿನಕ್ಕೋಸ್ಕರವಾಗಿ ಧ್ಯಾನ ಮಾಡ್ಲಿಕ್ಕೆ ಹೋಗುವಂತ ನಾವು ಒಂದು ಅಂಶ ಏನಂದ್ರೆ ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಎನ್ನುವಂತ ಹೆಸರಿಗೆ ಇರ್ತಕ್ಕಂಥ ಒಂದು ವಿಶಿಷ್ಟತೆ, ಒಂದು ಮಹತ್ವವನ್ನ ಈ ಹೊತ್ತಿನ ದಿನ ನಾವು ಧ್ಯಾನ ಮಾಡೋಣ. ಈ ಲೋಕದಲ್ಲಿ ಸಾವಿರಾರು ಕೋಟ್ಯಾಂತರ ಹೆಸರುಗಳು ಇರಬಹುದು, ಆದ್ರೆ ಯೇಸು ಎನ್ನುವಂತ ಹೆಸರೇ ಯಾಕೆ ಶ್ರೇಷ್ಠವಾಗಿರುವಂಥದ್ದು, ಯೇಸು ಕ್ರಿಸ್ತನು ಎನ್ನುವಂತ ಹೆಸರೇ ಯಾಕೆ ಉನ್ನತಿಯನ್ನು ಪಡೆದುಕೊಂಡಿರುವಂಥದ್ದು, ಯೇಸು ಕ್ರಿಸ್ತನು ಎನ್ನುವಂತ ಹೆಸರೇ ಯಾಕೆ ಮುಕ್ತಿಗೆ ಪ್ರದಾತನಾಗಿರುವಂಥದ್ದು ಎಂಬುದಾಗಿ ನಾವು ಕೆಲವೊಂದು ಅಂಶಗಳನ್ನ ಧ್ಯಾನ ಮಾಡಿ ಇವತ್ತಿನ ಸಂದೇಶವನ್ನು ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ನಾವು ಕೇಳುವಾಗ ಶ್ರದ್ಧೆಯಿಂದ, ಗಮನದಿಂದ, ಭಯದಿಂದ, ಭಕ್ತಿಯಿಂದ ದೇವರ ವಾಕ್ಯವನ್ನು ನಾವು ಕೇಳುವವರಾಗಬೇಕು ಪ್ರಿಯರೇ. ಯಾಕಂದ್ರೆ ದೇವರ ವಾಕ್ಯ ಏನ್ ಮಾಡುತ್ತೆ? ಅದು ಕಾರ್ಯ ಮಾಡುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಕೀಲು ಮಜ್ಜೆಗಳ ಒಳಗಡೆಯೂ ಕೂಡ ತೂರಿ ಹೋಗುವಂತದ್ದಾಗಿದೆ. ದೇವರ ವಾಕ್ಯ ಜೀವಿತಗಳನ್ನ ಮಾರ್ಪಡಿಸುವಂತದ್ದಾಗಿದೆ. ಇವತ್ತಿನ ದಿನ ದೇವರ ವಾಕ್ಯವನ್ನ ಕೇಳಿ ವ್ಯಭಿಚಾರಿಗಳು ಏನಾಗ್ತಾ ಇದ್ದಾರೆ? ಬದಲಾಗ್ತಾ ಇದ್ದಾರೆ. ಕೆಟ್ಟ ಸಂಪ್ರದಾಯಗಳನ್ನ ಮಾಡುವಂತವ್ರು ಏನಾಗ್ತಾ ಇದ್ದಾರೆ? ಬದಲಾಗ್ತಾ ಇದ್ದಾರೆ. ಇವತ್ತಿನ ದಿನ ಮಾದಕ ದ್ರವ್ಯವನ್ನ, ತಂಬಾಕು, ಗುಟ್ಕ ಈ ತರ ತಮ್ಮ ದೇಹವನ್ನ ಕೆಡಿಸಿಕೊಳ್ಳುವಂತವ್ರು ಏನಾಗ್ತಾ ಇದ್ದಾರೆ? ಬದಲಾಗ್ತಾ ಇದ್ದಾರೆ. ಯಾಕಂದ್ರೆ ದೇವರ ವಾಕ್ಯಕ್ಕೆ ಏನಿದೆ? ಶಕ್ತಿ ಇದೆ, ಬದಲಾಯಿಸುವಂತ ಒಂದು ಶಕ್ತಿ ಇದೆ. ಅದರ ಸಲುವಾಗಿ ನಮ್ಮ ವೇದಗಳಲ್ಲಿ ನಾವು ನೋಡುವಾಗ ವಾಗ್ಯೋ ಬ್ರಹ್ಮ ಶಬ್ದೋ ಬ್ರಹ್ಮ ಎಂಬುದಾಗಿ ಒಂದು ಸ್ಲೋಗನ್ ಇರುತ್ತೆ ಪ್ರಿಯರೇ. ಅಂದ್ರೆ ವಾಕ್ಯವೇ ದೇವರು, ಶಬ್ದವೇ ದೇವರು. ಆ ವಾಕ್ಯವೇ ಯಾರಾಗಿದ್ದಾರೆ ಎಂಬುದಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಯೇಸು ಕ್ರಿಸ್ತನೇ ಆ ವಾಕ್ಯವಾಗಿದ್ದಾನೆ, ನರಾವತಾರಿಯಾಗಿ ಬಂದಿರುವಂತ ಸ್ವಾಮಿಯೇ ಯೇಸುವೆ ಆಗಿದ್ದಾನೆ ಎಂಬುದಾಗಿ ಅವರು ಪ್ರಬೋಧ ರತ್ನಾಕರ ಎನ್ನುವಂತ ಪುಸ್ತಕದಲ್ಲಿ ಪೀಠಿಕೆಯಲ್ಲಿ ಅವರು ಬರೆದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಎನ್ನುವಂತ ನಾಮ ಒಳ್ಳೆಯ ನಾಮ, ಶುಭ ನಾಮ, ಎಲ್ಲಾ ಮನುಷ್ಯರಿಗೆ ಬೇಕಾಗಿರುವಂತ ನಾಮ. ಒಂದು ವೇಳೆ ನಾನು ಆ ನಾಮವನ್ನು ತಿರಸ್ಕಾರ ಮಾಡಿದ್ರೆ ನನಗೆ ಮೋಕ್ಷವೇ ಇಲ್ಲ ಎನ್ನುವ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಆ ಒಂದು ಪ್ರಬೋಧ ರತ್ನಾಕರ ಪುಸ್ತಕದಲ್ಲಿ ಏನ್ ಮಾಡಿದ್ದಾರೆ ಪ್ರಿಯರೇ? ಬರ್ಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ,
ಇಲ್ಲಿ ನಾವು ನೋಡೋಣ ಇವತ್ತಿನ ದಿನ ಯೇಸು ಕ್ರಿಸ್ತನು ಎನ್ನುವಂತ ನಾಮಕ್ಕಿರುವಂತ ಮಹತ್ವ ಏನೆಂಬುದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. 4ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಕ್ಕೆ 12ನೇ ವಚನ ಮೊದಲನೇದಾಗಿ ನೋಡ್ರಿ. ವಾಕ್ಯ ಯಾಕೆ ನಾವು ಕೇಳಬೇಕು? ವಾಕ್ಯವನ್ನ ಕೇಳೋದ್ರಿಂದ ಏನಾಗುತ್ತೆ ನಮಗೆ? 4:12. ಯಾಕಂದರೆ ದೇವರ ವಾಕ್ಯವು ಏನಾಗಿದೆ? ಸಜೀವವಾದದ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ? ಜೀವವುಳ್ಳದ್ದಾಗಿದೆ. ಹಲ್ಲೆಲೂಯಾ. ಜೀವವನ್ನ ತುಂಬುವಂತದ್ದಾಗಿದೆ. ಹಲ್ಲೆಲೂಯಾ. ಯಾವ ಒಂದು ನಿರ್ಜೀವ ಸ್ಥಿತಿಯಲ್ಲಿ ನೀನು ಬಂದಿದ್ದೀಯೋ ಆ ಒಂದು ನಿರ್ಜೀವ ಸ್ಥಿತಿಯನ್ನು ಹೋಗಲಾಡಿಸಿ ನಿನಗೆ ಜೀವವನ್ನ ಪ್ರಾಪ್ತಿ ಮಾಡುವಂಥದ್ದು ಯಾವುದಾಗಿದೆ ಪ್ರಿಯರೇ? ವಾಕ್ಯವಾಗಿದೆ. ಅದರ ಸಲುವಾಗಿ ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಮನಸ್ಸನ್ನ ಆ ಕಡೆ ಈ ಕಡೆ ನೀವೇನ್ ಮಾಡಬಾರ್ದು, ಹರಿ ಮಾಡಬಾರ್ದು ಪ್ರಿಯರೇ. ವಾಕ್ಯಕ್ಕೆ ಯಾರು ಮನಸ್ಸು ಕೊಡ್ತಾರೋ, ಕಿವಿ ಕೊಡ್ತಾರೋ, ಶ್ರದ್ಧೆಯಿಂದ ಭಯಭಕ್ತಿಯಿಂದ ಅದಕ್ಕೆ ವಿಧೇಯತ್ವವನ್ನು ತೋರಿಸ್ತಾರೆ, ಅವರ ಜೀವಿತದಲ್ಲಿ ಮೇಲುಗಳನ್ನು ಅವರು ಖಂಡಿತವಾಗಿ ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಎನ್ನುವಂತ ನಾಮದ ಶ್ರೇಷ್ಠತೆ ಮೊಟ್ಟ ಮೊದಲನೇದಾಗಿ ಏನಂದ್ರೆ ಪ್ರಿಯರೇ, ಯೇಸು ಎನ್ನುವಂತ ನಾಮ ಪಾಪದಿಂದ ಬಿಡುಗಡೆ ಮಾಡುವಂತ ಒಂದು ನಾಮವಾಗಿದೆ. ಹೇಳ್ರಿ, ಯೇಸು ಎನ್ನುವಂತ ನಾಮ ಎಂತಹ ನಾಮ? ಅದು ಪಾಪದಿಂದ ಬಿಡುಗಡೆ ಮಾಡುವಂತ ನಾಮವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಜನರು ಅನ್ಕೊಳ್ಬಹುದು, ಅಯ್ಯೋ ಕ್ಯಾನ್ಸರ್ ಬಂದ್ರೆ ಸತ್ತು ಹೋಗ್ತಾರೆ, ಏಡ್ಸ್ ಬಂದ್ರೆ ಸತ್ತು ಹೋಗ್ತಾರೆ. ಇನ್ನೊಂದು ರೀಸೆಂಟ್ ಆಗಿ ಒಂದು ಬಂದಿದೆ, ಅದು ಅವಾಗೇ ಬಂದಿತ್ತು, ಆದ್ರೆ ಈಗ ನಾವು ಕೇಳಲ್ಪಡ್ತಾ ಇದ್ದೀವಿ, ಫಣಿ ಎನ್ನುವಂತ ವೈರಸ್. ಹಲ್ಲೆಲೂಯಾ. ಆ ವೈರಸ್ ಹೆಂಗ್ ಬರುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಬ್ಯಾಟ್ಗಳ ಮೂಲಕವಾಗಿ. ಅಂದ್ರೆ ಬಾವಲಿಗಳು ಇರ್ತಾವಲ್ಲ, ಕಣ್ಕಾಪಡಿ ಅಂದ್ರೆ ಗೊತ್ತಾಗತ್ತೆ ನಾವು. ಕಣ್ಕಾಪಡಿ ಹಣ್ಣುಗಳನ್ನ ತಿಂದು ಬಿಸಾಕಿದ್ದನ್ನ ಒಂದು ವೇಳೆ ಯಾವುದಾದ್ರೂ ಒಂದು ಪ್ರಾಣಿ ತಿಂದ್ರೆ ಆ ಪ್ರಾಣಿ ಒಳಗಡೆ ಅದೇನಾಗುತ್ತೆ, ಬರುತ್ತೆ. ಅದು ಒಬ್ಬರಿಂದ ಒಬ್ಬರಿಗೆ, ಪ್ರಾಣಿಯಿಂದ ಮನುಷ್ಯರಿಗೂ, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯ ಹಂಗೆ ಏನಾಗುತ್ತೆ, ಅದು ಹರಡಿಕೊಂತ ಹೋಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಕಳಕ್ಕೆ ಹೆಂಗ ಒಬ್ಬರಿಗೆ ಆಕಳಕ್ಕೆ ಬಂದ್ರೆ ಇನ್ನೊಬ್ರು ಹಂಗೆ ಆಕಳಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂಟು ರೋಗ ಇದ್ದಂಗಂತ ಆಕಳಿಗೆ ಕೂಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರು ಆಕಳಿಸಿದ ತಕ್ಷಣ ನಮಗೂ ಕೂಡ ಆಕಳಿಗೆ ಬಂದಂಗಾಗತ್ತೆ, ನಾವು ಕೂಡ ಆಕಳಿಸ್ಬಿಡ್ತೀವಿ. ಹಲ್ಲೆಲೂಯಾ. ಅದರಂಗೆ ಈ ಲೋಕದಲ್ಲಿ ಜನರು ಅನ್ಕೊಳ್ತಾರೆ, HIV ದೊಡ್ಡದಾಗಿರುವಂತ ರೋಗ, ಕ್ಯಾನ್ಸರ್ ದೊಡ್ಡದಾಗಿರುವಂತ ರೋಗ, ಫಣಿ ವೈರಸ್ ದೊಡ್ಡದಾಗಿರ್ತಕ್ಕಂಥ ರೋಗ ಎಂಬುದಾಗಿ. ಹಲ್ಲೆಲೂಯಾ. ಆ ಒಂದು ರೋಗಗಳು ದೇಹವನ್ನ ಮಾತ್ರ ಕೊಲ್ಲುವಂತದ್ದಾಗಿದೆ ಪ್ರಿಯರೇ. ಆದರೆ ಎಲ್ಲಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ರೋಗ ಯಾವುದಂದ್ರೆ ಪಾಪ ಎನ್ನುವಂತ ಒಂದು ರೋಗವಾಗಿದೆ. ಹಲ್ಲೆಲೂಯಾ. ಜನರಿಗೆ ಗೊತ್ತಾಗ್ತಾ ಇಲ್ಲ ಪಾಪದ ಒಂದು ಅರಿವು, ಪಾಪದ ಕುರಿತಾಗಿ ಜನರಿಗೆ ತಿಳಿಸಲ್ಪಡಲಾರದಂತ ಒಂದು ದಿವಸಗಳು ಈ ದಿವಸಗಳಾಗಿದ್ದಾವೆ ಪ್ರಿಯರೇ. ಪಾಪದ ಕುರಿತಾಗಿ ಎಚ್ಚರಿಕೆ ಇರಲಾರದಂತ ದಿವಸಗಳು ಈ ದಿವಸಗಳಾಗಿದ್ದಾವೆ. ಎಷ್ಟು ಹೇಳಿದ್ರು ಕೂಡ ಮತ್ತೆ ಪುನಃ ಅನೇಕರು ಏನ್ ಮಾಡ್ತಾರೆ, ಪಾಪದ ಕಡೆಗೆ ಆಕರ್ಷಿತರಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಯೇಸು, ಆ ವಾಕ್ಯ ಓದ್ರಿ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಪರಲೋಕದಿಂದ ಗಾಬ್ರಿಯೇಲನು ಎನ್ನುವಂತ ದೇವದೂತನು ಬಂದು ಅಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಪ್ರಿಯರೇ. 1:21 ಮತ್ತಾಯನ ಬರೆದ ಸುವಾರ್ತೆ. ಆಕೆಯ ಗರ್ಭವು ಆಕೆ ಒಬ್ಬ ಮಗನನ್ನ ಹಡೆಯುವಳು. ಎಸ್, ಹಲ್ಲೆಲೂಯಾ. ಆಕೆಯು ಒಬ್ಬ ಮಗನನ್ನ ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೀನು ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಲ್ಲೆಲೂಯಾ. ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಹಲ್ಲೆಲೂಯಾ. ಪಾಪ ಹೋಗ್ಬೇಕಂತೇಳಿ ಅನೇಕ ಜನಾಂಗಗಳು ತಮ್ಮದೇ ಆಗಿರ್ತಕ್ಕಂಥ ಸಂಪ್ರದಾಯಗಳನ್ನ, ಆಚರಣೆಗಳನ್ನ, ತಮ್ಮ ಜ್ಞಾನಕ್ಕೆ ನಿಲುಕಿರುವಂತದ್ದನ್ನ ಏನ್ ಮಾಡ್ತಾ ಇದ್ದಾರೆ, ಆಚರಣೆಗೆ ತಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳಿದ್ರು ನಮ್ಮ ಭಾರತ ದೇಶದಲ್ಲಿ ಏನಂತ ಹೇಳಿ ಶ್ಲೋಕ ಇದೆ ಅಲ್ರಿ, ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಹಲ್ಲೆಲೂಯಾ. ಅಸತ್ಯದಲ್ಲಿದ್ದೇನೆ, ನನ್ನನ್ನು ನೀನು ಸತ್ಯದ ಕಡೆಗೆ ನಡೆಸು. ಕಾರ್ಗತ್ತಲಿನಲ್ಲಿದ್ದೇನೆ, ಕತ್ತಲೆಯಲ್ಲಿದ್ದೇನೆ, ನನ್ನನ್ನು ನೀನು ಬೆಳಕಿನ ಕಡೆಗೆ ನಡೆಸು. ಅಂಧಕಾರದಲ್ಲಿ ಮರಣ ಆದಮೇಲೆ ನನ್ನ ಸ್ಥಿತಿ ಏನು ಎನ್ನುವಂತ ಒಂದು ಪರಿಸ್ಥಿತಿಗೆ ನಾನು ಜಾರಿ ಹೋಗಿದ್ದೇನೆ. ನನ್ನನ್ನ ಅಮೃತದ ಕಡೆಗೆ, ನಿತ್ಯ ಜೀವದ ಕಡೆಗೆ ನನ್ನನ್ನ ನಡೆಸು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಭಾರತ ದೇಶ ವಿಶಿಷ್ಟವಾಗಿ ಭಕ್ತಿಯನ್ನ ಸಾಧನೆ ಮಾಡಿದಂತ ಒಂದು ದೇಶವಾಗಿದೆ ಪ್ರಿಯರೇ. ಹಲ್ಲೆಲೂಯಾ.
ಭಕ್ತಿ ಪರಾಕಾಷ್ಠೆ ಎಲ್ಲಿ ನಡೆದಿರುವಂತದ್ದು ಎಲ್ಲಾ ದೇಶಗಳಿಗಿಂತ ಮೊಟ್ಟ ಮೊದಲನೇದಾಗಿ ಪ್ರಿಯರೇ ಇಲ್ಲಿ ದೇವರನ್ನ ಹುಡುಕುವುದರಲ್ಲಿ ನಮ್ಮ ಭಾರತೀಯರು ಮೊದಲಿಗರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅವರು ಯಾವುದೋ ಒಂದು ವಿಷಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂಬುದಾಗಿ ಏನ್ ಮಾಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಕೊನೆಯದಾಗಿ ಅವರು ಮೊದಲನೇದಾಗಿ ಏನ್ ಮಾಡಿದ್ರು, ಯಜ್ಞಗಳನ್ನ ಮಾಡಿದ್ರು. ಆ ಯಜ್ಞಗಳು ಸಮರ್ಪಣೆ ಮಾಡಿದಾಗ ದೇವರವರಿಗೆ ಒಲಿಯಲಿಲ್ಲ. ಅವಾಗ ಜ್ಞಾನದ ಮೂಲಕವಾಗಿ ದೇವರನ್ನ ಒಲಿಸಿಕೊಳ್ಬೇಕಂತೇಳಿ ಪತಂಜಲಿ ಎನ್ನುವಂತ ವ್ಯಕ್ತಿ ಬಂದು ಯೋಗಗಳು ಮಾಡ್ತಾ ಇದಾರಲ್ಲ, ಆ ಯೋಗವನ್ನ ತಂದ. ಆ ಜ್ಞಾನದ ಮೂಲಕವಾಗಿಯೂ ಕೂಡ ದೇವರನ್ನ ಒಲಿಸಿಕೊಳ್ಳಲಾರಂತ ಒಂದು ಪರಿಸ್ಥಿತಿ ಬಂತು. ಆವಾಗ ಅವರು ಇದೇನು ಸರಿಯಲ್ಲ ಅಂತೇಳಿ ಏನ್ ಮಾಡಿದ್ರು ಅಂದ್ರೆ, ಒಂದು ಮೂರ್ತಿಯನ್ನ ಕೆತ್ತಿ ಅದರ ಮುಂದುಗಡೆ ಅವ್ರು ಏನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಭಜನೆ ಮಾಡೋದಕ್ಕೆ ಏನ್ ಮಾಡಿದ್ರು, ಪ್ರಾರಂಭ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಓದ್ರಿ, ಗೊತ್ತಾಗುತ್ತೆ. ಚರಿತ್ರೆಯನ್ನು ಓದಿದಾಗ ಈ ವಿಷಯಗಳೇ ನಮಗೆ ಏನಾಗುವಂಥದ್ದು, ಗೋಚರವಾಗುವಂಥದ್ದು ಪ್ರಿಯರೇ. ಭಜನೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ಧ್ಯಾನ ಮಾಡುವಂತ ಒಂದು ಕಾನ್ಸಂಟ್ರೇಷನ್ ಬಂತೆ ಹೊರತಾಗಿ ಅವ್ರಿಗೆ ಏನಾಗ್ಲಿಲ್ಲ, ದೇವ್ರ ಜೊತೆಗೆ ಕನೆಕ್ಟ್ ಆಗ್ಲಿಲ್ಲ ಪ್ರಿಯರೇ. ಅವಾಗ ಅವರು ಹೇಳಿದ್ರು, ಇದು ಏನು ಒಳ್ಳೇದಲ್ಲ, ದೇವರೇ ನಿನ್ನನ್ನು ಮುಟ್ಟೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ, ನೀನೇ ಏನ್ ಮಾಡ್ಬೇಕು, ಇಳಿದು ಬರಬೇಕು. ನೀನೇ ಇಳಿದು ಬಂದು ಪಾಪದಿಂದ ತುಂಬಿರುವಂತ ನಮ್ಮನ್ನ ಪವಿತ್ರಗೊಳಿಸಬೇಕು, ನಮಗೆ ಬಿಡುಗಡೆ ಕೊಡಬೇಕು ಎಂಬುದಾಗಿ ಆವಾಗ ತಂದಿರತಕ್ಕಂತ ಒಂದು ಕಾನ್ಸೆಪ್ಟೇ ಪ್ರಿಯರೇ ಇನ್ಕಾರ್ನೇಷನ್ ಎಂಬುದಾಗಿ ನಾವು ಹೇಳ್ತೀವಿ. ಅದನ್ನ ಅವತಾರ ಎಂಬುದಾಗಿ ಹೇಳ್ತೀವಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪದಿಂದ ಬಿಡಿಸುವಂತವರು ಯಾರೂ ಇಲ್ಲ. ಎಲ್ಲ ಜಾತಿ ಜನಾಂಗಗಳು ಪ್ರಾರ್ಥನೆ ಮಾಡಲಾಗಿ ಒಬ್ಬ ಮಹಾಪುರುಷನು ಎಂಬುದಾಗಿ ಕರೆಯಿಸಿಕೊಳ್ಳುವಂತ ದೇವರು ವೃತ್ತನಾಗಿರುವಂತ ಬಿಳಿ ಸಿಂಹಾಸನದ ಮೇಲೆ ಕೂತುಕೊಳ್ಳಲಿರುವಂತ ದೇವರು, ಆತನು ಏನು ಮಾಡಿದ, ಜನರ ಮೊರೆಯನ್ನ ಕೇಳಿ ಆತನು ಇಳಿದು ಕೆಳಗಡೆ ಬಂದ ಪ್ರಿಯರೇ. ಹಲ್ಲೆಲೂಯಾ. ಆತನು ಬರುವುದಕ್ಕಿಂತ ಮುಂಚಿತವಾಗಿ ವಾಣಿ ಆಗ್ತಾ ಇದೆ, ಇಗೋ ಕನ್ನಿಕೆಯ ಗರ್ಭದಲ್ಲಿ ಒಬ್ಬ ಶಿಶು ಹುಟ್ಟಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಏನಾಗುತ್ತೆ ಅಂತ ಹೇಳ್ತಾ ಇದೆ, ಕನ್ನಿಕೆಯ ಗರ್ಭದಲ್ಲಿ ಒಬ್ಬ ಶಿಶು ಜನ್ಮಿಸಲಿಕ್ಕಿದ್ದಾನೆ, ಆತನಿಗೆ ನೀವು ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನ ಪಾಪದಿಂದ ಬಿಡಿಸಿ ಕಾಪಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಪಾಪದಿಂದ ಬಿಡಿಸಿ ಕಾಪಾಡುವಂತ ನಾಮಗಳು ಯಾವೂ ಕೂಡ ಇಲ್ಲ. ಪಾಪದಲ್ಲಿಯೇ ಕೊನೆಯವರೆಗೂ ಬೇರೆ ನಾಮವನ್ನು ಹಾಕಿಕೊಂಡಾಗ ನಾವು ಪಾಪದಲ್ಲಿ ಇರಬೇಕಾಗುತ್ತೆ ಹೊರತಾಗಿ ಪಾಪದಿಂದ ಬಿಡಿಸಿ ಕಾಯುವಂತ ನಾಮ ಯಾವುದು ಕೂಡ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸು ಎನ್ನುವಂತ ನಾಮ ಮೊದಲನೇದಾಗಿ ಎಂತಹ ನಾಮವಾಗಿದೆ, ಅದು ಪಾಪದಿಂದ ಬಿಡಿಸುವಂತ ಕಾಯ್ದು ಕಾಪಾಡುವಂತ ನಾಮವಾಗಿದೆ. ಇಷ್ಟಕ್ಕೂ ಪಾಪ ಅಂದ್ರೆ ಏನು? ಹಲ್ಲೆಲೂಯಾ. ನಾವೊಂದು ಇರುವಿನ ಕೊಂದ್ಬಿಟ್ರೆ ಏನಂತ, ಅಯ್ಯೋ ಪಾಪ ಅಂತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ಸುದ್ದಿಗೆ ಅಯ್ಯೋ ಪಾಪ. ಹಲ್ಲೆಲೂಯಾ. ಇನ್ನು ಯಾವ್ದಾವುದೋ ವಿಷಯಗಳಿಗೆ ಆ ಒಂದು ಶಬ್ದವನ್ನು ನಾವೇನ್ ಮಾಡ್ತಾ ಇರ್ತೀವಿ, ಹೋಲಿಕೆ ಮಾಡ್ತಾ ಇರ್ತೀವಿ, ಶಬ್ದವನ್ನ ಬಳಸ್ತಾ ಇರ್ತೀವಿ ಪ್ರಿಯರೇ. ನಿಜವಾಗ್ಲೂ ಧರ್ಮಶಾಸ್ತ್ರ ಸತ್ಯವೇದ ಹೇಳುವುದರ ಪ್ರಕಾರವಾಗಿ ಪಾಪ ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಪಾಪ ಅಂದ್ರೆ ಏನಂದ್ರೆ, ಮೊದಲನೇ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, ಅಧರ್ಮವೇ ಪಾಪ ಎಂಬುದಾಗಿ. ಹಲ್ಲೆಲೂಯಾ. ಆಜ್ಞೆಯನ್ನ ಅತಿಕ್ರಮಣ ಮಾಡುವಂತದ್ದೇ ಪಾಪ. ಹಲ್ಲೆಲೂಯಾ. ಧರ್ಮ ಅಂದ್ರೆ ಏನು? ನೀತಿ. ಧರ್ಮ ಅಂದ್ರೆ ಏನು? ಪ್ರೀತಿ. ಧರ್ಮ ಅಂದ್ರೆ ಏನು? ದೇವರೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ದೇವರ ಮಾತನ್ನ ಧಿಕ್ಕಾರ ಮಾಡುವಂತದ್ದು, ಉಲ್ಲಂಘಿಸುವಂತದ್ದೇ ಮೊಟ್ಟ ಮೊದಲನೇದಾಗಿ ಪಾಪ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಯಪಡಿಸ್ತಾ ಇದೆ. ಹಲ್ಲೆಲೂಯಾ. ದೇವರು ಆದಾಮ ಅವುಗಳನ್ನ ಉಂಟು ಮಾಡಿದಾಗ ದೇವರು ಒಂದು ತೋಟದಲ್ಲಿ ಅವರನ್ನ ಇಟ್ಟ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಓದುವಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ, ದೇವರು 1ನೇ ದಿನದಲ್ಲಿ, 2ನೇ ದಿನದಲ್ಲಿ, 3ನೇ ದಿನದಲ್ಲಿ, 4ನೇ ದಿನದಲ್ಲಿ, 5ನೇ ದಿನದಲ್ಲಿ ಎಲ್ಲ ಸೃಷ್ಟಿಯನ್ನ ಮಾಡಿ 6ನೇ ದಿನದಲ್ಲಿ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯರನ್ನ ದೇವರು ಏನ್ ಮಾಡಿದ? ಉಂಟು ಮಾಡಿದ ಪ್ರಿಯರು. ಉಂಟು ಮಾಡಿ ಒಂದು ಒಳ್ಳೆಯ ತೋಟದಲ್ಲಿ ಅವರನ್ನ ಇಟ್ಟ. ಆ ತೋಟದ ಹೆಸರು ಯಾವುದು? ಏದೇನ್ ಎನ್ನುವಂತ ತೋಟ. ಆ ತೋಟದಲ್ಲಿ ಎಲ್ಲ ಫಲಭರಿತವಾಗಿರ್ತಕ್ಕಂಥ ಹಣ್ಣುಗಳಿದಾವೆ, ಎಲ್ಲ ವೃಕ್ಷಗಳಿದಾವೆ. ಆ ತೋಟವನ್ನ ಕಾಯಿರಿ ಅಂತ ಹೇಳಿಟ್ಟ. ಆ ತೋಟದಲ್ಲಿ ವ್ಯವಸಾಯ ಮಾಡ್ರಿ ಅಂತ ಹೇಳಿರ್ಲಿಲ್ಲ. ಹಲ್ಲೆಲೂಯಾ. ಏನಂತ ಹೇಳಿಟ್ಟ ದೇವರು? ಆ ತೋಟವನ್ನು ನೀನು ಕಾಯಿ ಸಾಕು ಅಂತೇಳಿ ಇಟ್ರೆ ದೇವರು ಒಂದು ಆಜ್ಞೆಯನ್ನ ಕೊಡ್ತಾನೆ. ಆ ಆಜ್ಞೆ ಏನಂದ್ರೆ, ತೋಟದಲ್ಲಿರುವಂತ ಎಲ್ಲಾ ಹಣ್ಣುಗಳನ್ನು ನೀನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿ ಇರ್ತಕ್ಕಂತ ಒಂದು ಗಿಡ ಇದೆ. ಯಾವ ಗಿಡ ಅದು?
ಒಳ್ಳೆದರ ಕೆಟ್ಟದರ ಅರುವನ್ನ ಹುಟ್ಟಿಸುವಂತ ಮರ ಇದೆ. ಆ ಮರದ ಹಣ್ಣಿನ ಫಲವನ್ನ ನೀನು ತಿನ್ಲೇ ಕೂಡುದು, ಮುಟ್ಲೇ ಕೂಡುದು ಎಂಬುದಾಗಿ. ಹಲ್ಲೆಲೂಯಾ. ಆವಾಗ ಆ ಮಾತು ಹೇಳಿದಾಗ ದೇವರು ಆದಾಮನಿಗೆ ಹೇಳಿದನೆಂಬುದಾಗಿ, ಮನುಷ್ಯನಿಗೆ ಹೇಳಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹವ್ವಳು ಪ್ರೇರೇಪಿಸಲ್ಪಟ್ಟವಳಾಗಿ ಆಕೆ ಆ ಮರದ ಹಣ್ಣನ್ನ ಏನ್ ಮಾಡ್ತಾಳೆ? ತಿಂದು ಬಿಡ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಆ ಮರದ ಪಕ್ಕದಲ್ಲೇ ಜೀವ ವೃಕ್ಷ ಮರದ ಹಣ್ಣು ಇತ್ತು. ಹಲ್ಲೆಲೂಯಾ. ಯಾವ್ದಿತ್ತು? ಜೀವ ವೃಕ್ಷ. ಆ ಜೀವ ವೃಕ್ಷದ ಹಣ್ಣನ್ನ ತಿನ್ನೋದು ಬಿಟ್ಟು ದೇವ್ರು ಯಾವುದನ್ನ ತಿನ್ನಬೇಡ ಅಂತ ಹೇಳಿದ್ನೋ ಅದೇ ಹಣ್ಣನ್ನ ಏನ್ ಮಾಡಿದ್ರು ಇವರು? ತಿಂದ್ರು ಪ್ರಿಯರೇ. ದೇವ್ರು ಹೇಳ್ದ, ನೀವು ಯಾವ ದಿನ ತಿಂತೀರೋ ನೀವೇನಾಗ್ತೀರಾ? ಸತ್ತೇ ಹೋಗ್ತೀರಾ. ಹಲ್ಲೆಲೂಯಾ. ಆಜ್ಞೆಯನ್ನ ಮೀರುವಂತದ್ದೇ, ಹೇಳಿದಂತ ಮಾತನ್ನ ಕೇಳಲಾರದೆ ಇರುವಂತದ್ದೇ ಏನಾಗಿದೆ? ಪಾಪ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಪಾಪ ಅಂದ್ರೆ ಏನೆಂಬುದಾಗಿ ಸತ್ಯವೇದ ಹೇಳುತ್ತಂದ್ರೆ, ಅದೇ ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ, ನೀತಿಗೆ ವಿರುದ್ಧವಾಗಿರುವಂತದ್ದೆಲ್ಲವೂ ಕೂಡ ಏನಾಗಿದೆ? ಪಾಪವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀತಿ, ರೈಚಿಯಸ್ನೆಸ್ ಎಂಬುದಾಗಿ ನಾವು ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತಾ ಇರ್ತೀವಿ. ನೀತಿ, ಅದಕ್ಕೆ ವಿರುದ್ಧವಾಗಿರುವಂತದ್ದು ಎಲ್ಲವೂ ಕೂಡ ಏನಾಗಿದೆ? ಪಾಪವಾಗಿದೆ. ಮತ್ತೆ ರೋಮ 14:23ನೇ ವಾಕ್ಯ ಓದುವಾಗ, ನಂಬಿಕೆಗೆ ಆಧಾರವಿರಲಾರದ್ದು ಕೂಡ ಏನಾಗಿದೆ? ಪಾಪವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಂಬಿಕೆಗೆ ಆಧಾರವಿಲ್ಲದ್ದು ಕೂಡ ಪಾಪ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮತ್ತೆ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 21ನೇ ವಾಕ್ಯ ನಾವು ನೋಡುವಾಗ ವಾಕ್ಯ ಹೇಳುತ್ತೆ, ಹರಕೆ ಮಾಡಿ ತೀರಿಸದೆ ಹೋಗುವಂತದ್ದು ಕೂಡ ಪಾಪ ಎಂಬುದಾಗಿ. ಹಲ್ಲೆಲೂಯಾ. ಹರಕೆ ಹೊತ್ತುಕೊಂಡು ಕೆಲವು ಜನರು ಹೇಳ್ತಾರೆ, ಹರಕೆ ಹೊತ್ಕೊಳ್ತಾರೆ. ಹಲ್ಲೆಲೂಯಾ. ಹರಕೆ ಹೊತ್ಕೊಳ್ಳೋದಂದ್ರೆ ಏನ್ ಗೊತ್ತಾಗುತ್ತಲ್ರಿ? ಈಸಿಯಾಗಿ ನೀವು ಇಂದಿನ ಕಾಲದಲ್ಲಿ ಅಂದ್ರೆ ಇಂದಿನ ದಿನಗಳಲ್ಲಿ ಯೇಸುವನ್ನು ಅರಿಯಲಾರದಂತ ಒಂದು ಸಮಯದಲ್ಲಿ ನೀವು ಬೇರೆ ಬೇರೆ ದೇವರುಗಳಿಗೆ ನೀವು ಹರಕೆಯನ್ನ ಹೊತ್ಕೊಂಡಿರಬಹುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ವೇಳೆ ನೀನು ಯೇಸುವಿನ ಬಳಿಗೆ ಬಂದು ಒಂದು ಅರಿಕೆಯನ್ನು ಹೊತ್ತುಕೊಂಡು ಆ ಅರಿಕೆಯನ್ನ ತೀರಿಸಲಾರದ ಒಂದು ಸ್ಥಿತಿ ನಿನಗೆ ಉಂಟಾದ್ರೆ ಅದು ಕೂಡ ಪಾಪ ಎಂಬುದಾಗಿ ಯಾವ್ದು ಹೇಳ್ತಾ ಇದೆ? ಸತ್ಯವೇದ ಹೇಳ್ತಾ ಇದೆ. ಅದ್ರ ಸಲುವಾಗಿ ಅರಿಕೆಯನ್ನ ಸುಖ ಸುಮ್ಮನೆ ಅಂದ್ರೆ ಬೇಜವಾಬ್ದಾರಿಯಿಂದ ನೀವು ಮಾಡಬಾರದು. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ಬಿಡ್ತಾರೆ, ಆಯ್ತು ನಾನು ಮಂದಿರಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ, 10,000 ಸ್ಪಾನ್ಸರ್ ಮಾಡ್ತೀನಿ, ಇಷ್ಟು ಸಾವಿರ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತೇಳಿ ಏನ್ ಮಾಡ್ತಾರೆ? ದೇವ್ರ ಮುಂದೆ ಹರಕೆಯನ್ನ ಹೊತ್ತುಕೊಳ್ತಾರೆ. ಆ ಹರಕೆಯನ್ನ ಹೊತ್ತುಕೊಂಡ ಮೇಲೆ ಅವ್ರು ಏನ್ ಮಾಡ್ಬಿಡ್ತಾರೆ? ಕಂಪ್ಲೀಟ್ ಆಗಿ ಮರೆತು ಬಿಡ್ತಾರೆ ಪ್ರಿಯರೇ. ಅದು ಕೂಡ ಏನೆಂಬುದಾಗಿ ಹೇಳ್ತಾ ಇದೆ ಸತ್ಯವೇದ? ಪಾಪ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ ನಾವು ಓದುವಾಗ, ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಮಾಡದೆ ಇರುವುದೂ ಕೂಡ ಏನಾಗಿದೆ? ಪಾಪ ಆಗಿದೆ. ಒಳ್ಳೆಯದು ಎಂಬುದು ಯಾವುದೆಂಬುದಾಗಿ ನಿನಗೆ ಗೊತ್ತಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಚಾಡಿ ಹೇಳಿ ಅವ್ರ ಕುಟುಂಬಗಳನ್ನ ಹಾಳು ಮಾಡುವಂತವ್ರು ಇರ್ತಾರೆ ಕೆಲವೊಬ್ರು. ಹಲ್ಲೆಲೂಯಾ. ಆ ಕಡೆ ಈ ಕಡೆ ಬೆಂಕಿಯನ್ನು ಹಚ್ಚುವಂತವ್ರು ಇರ್ತಾರೆ ಕೆಲವೊಬ್ರು. ಹಲ್ಲೆಲೂಯಾ. ಆ ರೀತಿಯಾಗಿ ಒಳ್ಳೆಯದು ಅಂದ್ರೆ ಏನು ಪ್ರಿಯರೇ? ಒಂದು ವೇಳೆ ಕುಟುಂಬದಲ್ಲಿ ಕಲಹಗಳು ಬರಬಹುದು, ಕುಟುಂಬದಲ್ಲಿ ಅನುಮಾನಗಳು ಬರಬಹುದು, ಆದ್ರೆ ಕುಟುಂಬವನ್ನ ತಿದ್ದಿ ಒಳ್ಳೆಯ ಮಾರ್ಗದಲ್ಲಿ ನಡೆಸಿ ನಾವು ಕಟ್ಟೆ ಕಲ್ಲನ್ನ ಕಟ್ಟೆಗೆ ಹೊಂದಿಸುವುದಕ್ಕೆ ಪ್ರಯತ್ನ ಪಡಬೇಕು ಹೊರತಾಗಿ ಕಟ್ಟೆ ಕಲ್ಲನ್ನ ದೂರ ಮಾಡುವುದಕ್ಕೆ ಯಾವತ್ತೂ ಕೂಡ ನಾವು ಪ್ರಯತ್ನ ಪಡಬಾರದು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ತಿಳಿದು ಕೂಡ ತಪ್ಪಾದ ಮಾರ್ಗದಲ್ಲಿ ಕೆಟ್ಟದನ್ನೇ ಮಾಡುವಂತದ್ದು ಕೂಡ ಏನಾಗಿದೆ ಅಂತೆ? ಪಾಪ ಆಗಿದೆ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಜ್ಞಾನೋಕ್ತಿಗಳ ಪುಸ್ತಕ 14:21ರಲ್ಲಿ ನೆರೆಯವನನ್ನ ತಿರಸ್ಕರಿಸುವಂತದ್ದು ಪಾಪವಾಗಿದೆ. ಅದೇ ಜ್ಞಾನೋಕ್ತಿ ಪುಸ್ತಕ 10:19ರಲ್ಲಿ ನಾವು ನೋಡ್ತಾ ಇದ್ದೇವೆ, ವ್ಯರ್ಥವಾದ ಮಾತುಗಳು ಕೂಡ ಪಾಪವಾಗಿದೆ. ಬಾಯಿಗೆ ಬೀಗ ಹಾಕಬೇಕು. ಹಲ್ಲೆಲೂಯಾ. ವ್ಯರ್ಥವಾದ ಮಾತುಗಳು, ಕುಚೋದ್ಯ ಮಾತುಗಳು, ಹರಟೆಯ ಮಾತುಗಳು. ಹಲ್ಲೆಲೂಯಾ. ನಿನ್ನ ಮಾತುಗಳು ಇನ್ನೊಬ್ಬರ ರಕ್ಷಣೆ ಜೀವಿತವನ್ನ ಮೇಲ್ತರುವಂತವುಗಳು ಇರಬೇಕೇ ಹೊರತಾಗಿ ಇನ್ನೊಬ್ಬರ ರಕ್ಷಣೆಯ ಜೀವಿತವನ್ನ ಏನ್ ಮಾಡಬಾರ್ದು? ಕೆಳಗಡೆ ಅಂದ್ರೆ ರಕ್ಷಣೆ ಜೀವಿತದಿಂದ ದೂರ ಮಾಡುವಂತೆ ನಿನ್ನ ಮಾತುಗಳು ಇರಬಾರದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನೇ ಟಾರ್ಗೆಟ್ ಮಾಡ್ತಾರೆ. ಸೈತಾನನಿಗೆ ಟಾರ್ಗೆಟ್ ಯಾರು ಹೇಳ್ರಿ? ದೇವ್ರ ಮಕ್ಕಳೇ. ಯಾರು ಟಾರ್ಗೆಟ್ ಸೈತಾನನಿಗೆ? ದೇವ್ರ ಮಕ್ಕಳೇ. ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರೆ? ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಮಾತುಗಳನ್ನು ಮಾತಾಡಿ ನಿನ್ನನ್ನು ಏನ್ ಮಾಡ್ತಾರೆ? ವಾಕ್ಯಗಳನ್ನು ಹೇಳ್ತಾರೆ. ಒಳ್ಳೆ ಮಾತುಗಳನ್ನು ಹೇಳಿ ಬರ್ತಾ ನಿನ್ನನ್ನು ಏನ್ ಮಾಡ್ತಾರ?
ತಪ್ಪಾದ ದಾರಿಗೆ, ಹರಟೆ ಮಾತುಗಳಿಗೆ, ಹಲ್ಲೆಲೂಯ, ಕುಚೋದ್ಯ ಮಾತುಗಳಿಗೆ, ಆ ಸಂಸಾರ ಈ ಸಂಸಾರ, ಕೆಟ್ಟದಾಗಿರ್ತಕ್ಕಂಥ ಮಾತುಗಳಿಗೆ ನಿನ್ನನ್ನು ಏನ್ ಮಾಡ್ತಾರೆ, ಎಳಿತಾರೆ ಪ್ರಿಯರೇ. ಹಲ್ಲೆಲೂಯ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪಾಪಾಳಿಗೆ ಮಾತಾಳಿಗೆ ಪಾಪ ಎನ್ನುವಂಥದ್ದು ತಪ್ಪದು ಎಂಬುದಾಗಿ. ಮಾತು ಜಾಸ್ತಿ ಆಡುವಂಥದ್ದನ್ನ ನಾವು ನಿಲ್ಲಿಸಿಕೊಳ್ಬೇಕು. ಅದ್ರ ಸಲುವಾಗಿ ಪೌಲನು ಹೇಳ್ತಾನೆ, ಭಕ್ತಿಯನ್ನ ಅಭಿವೃದ್ಧಿಪಡಿಸುವಂತ ಮಾತುಗಳಿದ್ರೆ ಅದಕ್ಕೆ ತಕ್ಕ ಹಾಗೆ ನೀವು ಮಾತಾಡಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಎಲ್ಲ ಅಂಶಗಳು ಮತ್ತೆ ಹೇಳ್ತಾ ಇದೆ. 8ನೇದಾಗಿ ಯೆರೆಮೀಯನ ಗ್ರಂಥ 44:23, ಯೆಶಾಯನ ಗ್ರಂಥ 31:7ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಧೂಪ ಹಾಕುವುದು ವಿಗ್ರಹಾರಾಧನೆಯು ಕೂಡ ಪಾಪವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಎಲ್ಲವುಗಳು ಹೇಳುವಂಥದ್ದೇನು ಪ್ರಿಯರೇ? ಪಾಪ. ದೇವರ ಆಜ್ಞೆಯನ್ನು ಮೀರುವಂಥದ್ದು ಪಾಪ. ನೀತಿಗೆ ವಿರುದ್ಧವಾದದ್ದೆಲ್ಲವೂ ಕೂಡ ಪಾಪ. ನಂಬಿಕೆಗೆ ಆಧಾರವಿಲ್ಲದ್ದು ಪಾಪ. ಅರಿಕೆ ಮಾಡಿ ತೀರಿಸಲಾರದೆ ಹೋಗುವಂಥದ್ದು ಪಾಪ. ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಮಾಡದೆ ಇರುವಂಥದ್ದು ಪಾಪ. ಹಲ್ಲೆಲೂಯಾ. ನೆರೆಯವನನ್ನ ತಿರಸ್ಕಾರ ಮಾಡುವಂಥದ್ದು ಪಾಪ. ವ್ಯರ್ಥವಾದ ಮಾತುಗಳನ್ನು ಆಡುವಂಥದ್ದು ಪಾಪವಾಗಿದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ವಿಗ್ರಹಾರಾಧನೆ ಮತ್ತು ಧೂಪ ಹಾಕುವಂಥದ್ದು ಕೂಡ ಪಾಪ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ 9ನೇದಾಗಿ ದೇವರಿಗೆ ಎದುರು ತಿರುಗುವುದು ಕೂಡ ಏನಾಗಿದೆ, ಪಾಪವಾಗಿದೆ. 1ನೇ ಸಮುವೇಲನ ಗ್ರಂಥ 15:23 ವಾಕ್ಯವನ್ನು ನಾವು ಓದುವಾಗ, ಸೌಲನು ದೇವರಿಗೆ ಎದುರು ಬಿದ್ದು ಏನ್ ಮಾಡಿದ ಪ್ರಿಯರೇ? ಅವನು ಪಾಪ ಮಾಡಿದ, ದೇವರಿಂದ ದುರಾತ್ಮವನ್ನ ಹೊಂದಿಕೊಂಡ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ವಿಶೇಷವಾಗಿ 10ನೇದು ಬಹಳ ಒಂದು ಒಳ್ಳೆಯ ಅಂಶ ಏನಂದ್ರೆ, ಪ್ರಾರ್ಥನೆಯನ್ನ ಮಾಡುವುದು ಬಿಟ್ಟರೆ ಕೂಡ ಅದೇನಂತೆ, ಪಾಪವಾಗಿದೆ ಅಂತೆ. ಹಲ್ಲೆಲೂಯಾ. ಆ ವಾಕ್ಯ 1ನೇ ಸಮುವೇಲ 12:23 ವಾಕ್ಯ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಏನಂತೇಳಿ. ಪ್ರಾರ್ಥನೆ ಮಾಡುವಂತದನ್ನ ಬಿಡುವುದು ಕೂಡ ಏನಾಗಿದೆ, ಪಾಪವಾಗಿದೆ ಪ್ರಿಯರೇ. 11ನೇದಾಗಿ ಮಾಟ ಮಂತ್ರ ತಂತ್ರ ಮಾಡುವುದು ಮತ್ತು ಮಾಡಿಸುವುದು ಕೂಡ ಪಾಪವಾಗಿದೆ. ಅದರ ಕುರಿತಾಗಿ 1ನೇ ಸಮುವೇಲ 15:23ನೇ ವಾಕ್ಯ ನಮಗೆ ತಿಳಿಸುತ್ತೆ. ಮಾಟ ಮಂತ್ರ ತಂತ್ರಗಳ ಕಡೆಗೆ ಹೋಗುವಂಥದ್ದು, ಮಾಡಿಸುವಂಥದ್ದು ಕೂಡ ಪಾಪವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮೂರ್ಖತನ ಯೋಚನೆ, ಆ ಮೂರ್ಖತನದ ಒಂದು ಸಂಕಲ್ಪ, ಅದು ಕೂಡ ಪಾಪವಾಗಿದೆ ಎಂಬುದಾಗಿ ಜ್ಞಾನೋಕ್ತಿಗಳ ಗ್ರಂಥ 24:9ನೇ ವಾಕ್ಯ ಕೂಡ ನಮಗೆ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಅಂಶಗಳು, ಎಲ್ಲ ಪಾಪಗಳಿಂದ ಮತ್ತು ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿರತಕ್ಕಂಥ ಪಾಪಗಳು ಬೇರೆ. ಹಲ್ಲೆಲೂಯಾ. ಅವೆಲ್ಲ ಧರ್ಮಶಾಸ್ತ್ರವನ್ನ ಮೀರಿ ಬರುವಂತ ಪಾಪಗಳಿಂದ ಕೂಡ ಬಿಡಿಸುವುದಕ್ಕೋಸ್ಕರವಾಗಿ ದೈವ ಕುಮಾರನು ಭೂಲೋಕದಲ್ಲಿ ಏನ್ ಮಾಡಿದಂತ ಪ್ರತ್ಯಕ್ಷನಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ಪಾಪಗಳನ್ನು ಬಿಡಿಸಬೇಕಾದ್ರೆ ಬಲಿದಾನವಾಗಬೇಕು. ದೇವರು ತಾನಾಗಿಯೇ ಈ ಲೋಕಕ್ಕೆ ಬಂದು ಯಜ್ಞವಾಗಬೇಕು. ಯಜ್ಞ ಆಗಲಾರದೆ ಇದ್ರೆ, ರಕ್ತ ಸುರಿಸಲ್ಪಡಲಾರದೆ ಇದ್ರೆ ಏನಿಲ್ಲ, ಪಾಪ ಕ್ಷಮಾಪಣೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಅನೇಕ ದೇವರುಗಳು ಬಲಿ ಕೇಳ್ತಾರೆ ಪ್ರಿಯರೇ, ಆದ್ರೆ ಯೇಸು ಸ್ವಾಮಿ ಬಲಿದಾನವಾಗಿರುವಂತ ದೇವರಾಗಿದ್ದಾನೆ. ಇವತ್ತಿನ ದಿನ ಅನೇಕ ದೇವರುಗಳಿಗೆ ಅಭಿಷೇಕ ಅರ್ಚನೆ ಮಾಡ್ತಾರೆ ಜನರು, ಆದ್ರೆ ಯೇಸು ಸ್ವಾಮಿ ತನ್ನನ್ನು ನಂಬಿದಂತ ಮಕ್ಕಳಿಗೆ ಅಭಿಷೇಕ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ನಂಬುವಾಗ ದೇವರಿಗೆ ನೀನು ಅಭಿಷೇಕ ಮಾಡುವಂತದ್ದು ಬೇಕಾಗಿಲ್ಲ. ದೇವರೇ ನನ್ನ ಅಭಿಷೇಕಿಸಿ ಏನ್ ಮಾಡ್ತಾನೆ, ಮೇಲ್ತರದಲ್ಲಿ ಇಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲ ನೋಡ್ತಾ ಇದ್ದೇವೆ, ಆ ದೇವಾದಿ ದೇವರೇ ಪಾಪವನ್ನ ಹೋಗಲಾಡಿಸುವುದಕ್ಕೋಸ್ಕರವಾಗಿ ಮನುಷ್ಯನಾಗಿ ಕುಮಾರನಾಗಿ ಈ ಲೋಕಕ್ಕೆ ಇಳಿದು ಬಂದು ಎಲ್ಲಾ ಜನರ ಪಾಪಗಳನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಶಿಲುಬೆಯ ಮರಣವನ್ನ ಆತನು ಏನ್ ಮಾಡಬೇಕಾಯ್ತು, ಹೊಂದಬೇಕಾಯ್ತು ಪ್ರಿಯರೇ. ಹಲ್ಲೆಲೂಯಾ. ನಾನು ನೀನು ಮಾಡಿದ ಪಾಪ, ನಮ್ಮ ಪಿತೃಗಳು ಮಾಡಿರ್ತಕ್ಕಂಥ ಪಾಪ ಶಾಪಗಳು, ಅವೆಲ್ಲವುಗಳನ್ನ ಆತನು ಶಿಲುಬೆಯ ಮೇಲೆ ತನ್ನ ಮೇಲೆ ಹಾಕಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಆತನು ದೇವರಾಗಿದ್ದಾಗಲೂ ಕೂಡ ತನ್ನ ಸಿಂಹಾಸನವನ್ನ ಬಿಟ್ಟು ಕೆಳಗಡೆ ಆತನು ಏನ್ ಮಾಡಿದ, ಇಳಿದು ಬಂದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಮೊದಲನೇದಾಗಿ ಈ ಲೋಕದಲ್ಲಿ ಪಾಪದಿಂದ ಬಿಡಿಸುವಂತವರು ಯಾರೂ ಇಲ್ಲ. ಹಲ್ಲೆಲೂಯಾ. ಯೇಸುವಿನ ರಕ್ತ ಮಾತ್ರ ಪಾಪದಿಂದ ತೊಳೆಯುವಂತ ರಕ್ತವಾಗಿದೆ ಪ್ರಿಯ. ನಿನ್ನ ಪಾಪಗಳು ಎಷ್ಟು ಕಡು ಕೆಂಪಾಗಿದ್ದಾಗಲೂ ಕೂಡ, ನೀನು ಒಂದು ವೇಳೆ ಯಾವುದೇ ತಪ್ಪಾದ ಕೆಲಸಗಳನ್ನ ಮಾಡಿದಾಗಲೂ ಕೂಡ ನೀನು ಯೇಸುವಿನ ಬಳಿಗೆ ಬರುವಾಗ
ದೇವರಿನ ಪಾಪವನ್ನು ಏನ್ ಮಾಡ್ತಾನೆ, ನೀನು ಪಶ್ಚಾತ್ತಾಪ ಹೊಂದಿ ಆತನ ಮಗಳು ನಾನು ಆಗ್ತೀನಿ ಎಂಬುದಾಗಿ ಒಪ್ಪಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ನಿನ್ನ ಪಾಪವನ್ನು ಆತನು ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಳತೆ ಮಾಡಕ್ಕಾಗತ್ತಾ ಅಷ್ಟು ದೂರ ಮಾಡ್ತೀನಿ ಎಂಬುದಾಗಿ ದೇವರು ಮಾತಾಡ್ತಾರೆ ಪ್ರಿಯರೇ. 103ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟು ಒಳ್ಳೆ ದೇವರು ಯಾರಾಗಿದ್ದಾರೆ ಪ್ರಿಯರೇ? ಏಸಪ್ಪ ಆಗಿದ್ದಾನೆ. ಹಲ್ಲೆಲೂಯಾ. ಏಸಪ್ಪ ನೀನು ಬಲಹೀನನಾಗಿ ಬೀಳುವಂತದನ್ನ ನೋಡಲ್ಲ, ಆತನು ನಿನ್ನನ್ನು ಬಲಪಡಿಸುವಂತ ಆತನಾಗಿದ್ದಾನೆ, ನಿನ್ನ ಪಾಪವನ್ನ ಬಿಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಅದರ ಸಲುವಾಗಿ ನಮ್ಮ ವೇದಗಳಲ್ಲಿ ನಾವು ನೋಡುವಾಗ ಹೇಳುತ್ತೆ, ಆತನು ಹುಟ್ಟುವಾಗ ಆತನು ಎಲ್ಲಿ ಹುಟ್ಟಬೇಕು? ಛತ್ರದಲ್ಲಿ ಹುಟ್ಟಬೇಕ. ಏನಂತ ಹೇಳ್ತೀವಿ? ದನದ ಒಂದು ಕೊಟ್ಟಿಗೆಯಲ್ಲಿ, ಗೋದಲಿಯಲ್ಲಿ ಆತನು ಜನಿಸಬೇಕು. ಆತನು ಜನಿಸಿದಾಗ ಒಂದು ಚಂದ್ರ, ಒಂದು ನಕ್ಷತ್ರ ಎನ್ನುವಂಥದ್ದು ಎಲ್ಲಿ ಬರಬೇಕು? ಆಕಾಶದಲ್ಲಿ ಬರಬೇಕು. ಹಲ್ಲೆಲೂಯಾ. ಯಾರು ಹುಟ್ಟಿದಾಗಲೂ ಕೂಡ ನಕ್ಷತ್ರ ಎನ್ನುವಂಥದ್ದು ಆಕಾಶದಲ್ಲಿ ಬಂದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಹುಟ್ಟಿದಾಗ ಮಾತ್ರ ಆಕಾಶದಲ್ಲಿ ಏನಾಯ್ತು? ಒಂದು ಜ್ಯೋತಿ, ಒಂದು ನಕ್ಷತ್ರ ಎನ್ನುವಂಥದ್ದು ಹುಟ್ಟಿ ಬಂತು. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಆತನ ಮೂಲಕವಾಗಿಯೇ ನಮಗೇನಿದೆ? ಬಿಡುಗಡೆ ಇದೆ. ಆತನು ಪಾಪಗಳನ್ನ ತೆಗೆದು ಹಾಕುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ನೋಡುವಾಗ ವಾಕ್ಯ ಹೇಳುತ್ತೆ, ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಬೇರೆ ಯಾವ ನಾಮದಲ್ಲಿಯೂ ಕೂಡ ರಕ್ಷಣೆ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲ. ಹಲ್ಲೆಲೂಯಾ. ರಕ್ಷಣೆ ಅಂದ್ರೆ ಏನು ಪ್ರಿಯರೇ? ನಿತ್ಯ ಜೀವ. ರಕ್ಷಣೆ ಅಂದ್ರೆ ಏನು? ಪಾಪದಿಂದ ಬಿಡುಗಡೆಯನ್ನ ಕೊಡುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯ ಓದಿ ಒಂದ್ಸಾರಿ ಅದು ಅಪೊಸ್ತಲರ ಕೃತ್ಯಗಳು. ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದು. ಆಕಾಶದ ಕೆಳಗಡೆ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಹಲ್ಲೆಲೂಯಾ. ಬೇರೆ ಯಾವ ಹೆಸರಿನಿಂದಲೂ ಕೂಡ ನಮಗೆ ರಕ್ಷಣೆ ಎನ್ನುವಂಥದ್ದು ಆಗುವುದಿಲ್ಲ ಪ್ರೇಯರ್. ನನಗೆ ಅನ್ಸುತ್ತೆ ಇವತ್ತಿನ ದಿನ ಯೇಸುವಿನ ವಾಕ್ಯವನ್ನ, ಸುವಾರ್ತೆಯನ್ನ ಕೇಳಿ ರಕ್ಷಣೆ ಹೊಂದಿದಂತ ನೀವು, ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಕ್ಕಂಥ ನೀವು, ಪಾಪದಿಂದ ನೀವೇನಾಗಿದ್ದೀರಾ? ಬಿಡುಗಡೆ ಹೊಂದಿದ್ದೀರಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಪ್ರೇಯರ್, ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ನಿನ್ನ ಪಾಪಗಳನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೈನಾಯ್ಡ್ ವಿಷಕ್ಕಿಂತಲೂ ಘೋರವಾಗಿರುವಂತದ್ದು ಪಾಪ ನಿನ್ನನ್ನು ಎಲ್ಲಿಗೆ ಒಯ್ಯುತ್ತ ಗೊತ್ತಾ? ಘೋರವಾದ ಅಗ್ನಿಯ ನರಕದ ಕೆರೆಗೆ, ಬೆಂಕಿಯ ಕೆರೆಗೆ ನಿನ್ನನ್ನ ಹಾಕುತ್ತೆ ಪ್ರಿಯರೇ. ಒಂದು ವೇಳೆ ಇಲ್ಲಿ ಯಾವುದೋ ರೋಗ ಬಂದು ಸ್ವಲ್ಪ ದಿನ ನೀನು ಇದ್ದು ಏನ್ ಮಾಡ್ತೀಯ? ನರಳಾಡಿ ನೀನು ಸಾಯ್ತೀಯ. ಆದರೆ ನರಕದಲ್ಲಿ ಬಿದ್ದಾಗ ನಿನಗೆ ಹೆಂಗಿರುತ್ತೆ? ಟಾರ್ಚರು, ಮಿರ್ಚಿ ಕರಿತೀವಿ, ಪುಗ್ಗೆ ಮಾಡ್ತಾ ಇರ್ತೀರಲ್ಲ ಮನೆಯಾಗ. ಹಲ್ಲೆಲೂಯಾ. ಪುಗ್ಗೆ ಆಗಿನ ಅಂತೇಳಿ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಪುಗ್ಗಿಗೆ ಎಷ್ಟು ಟಾರ್ಚರ್ ಇರುತ್ತ್ರಿ? ಬಿಸಿ ಬಿಸಿ ಎಣ್ಣೆಯಾಗ ನನ್ನ ಕರೀತಾರೆ. ಹಲ್ಲೆಲೂಯಾ. ಅದರಂಗೆ ಏನ್ ಬೆಂಕಿಯ ಕೆರೆಯಲ್ಲಿ ಏನ್ ಮಾಡ್ತಾರೆ ಪ್ರಿಯರೇ? ಸೈತಾನನ್ನು ಎಳೆದುಕೊಂಡು ಹೋಗಿ ಒಬ್ಬೊಬ್ಬನನ್ನ ಬಾ, ನಾನ್ ನಿನಗೆ ಕೊಡಲಿರುವಂತ ರಾಜ್ಯ ಇದೆ ಅಂತೇಳಿ ಕತ್ತಲೆ ರಾಜ್ಯದಲ್ಲಿ ಏನ್ ಮಾಡ್ತಾನೆ? ಸೈತಾನನ್ನು ಎಳೆದುಕೊಂಡು ಚಿತ್ರಹಿಂಸೆಯನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಕಡಿಯುವಂತ ಹುಳ ಸಾಯುವುದಿಲ್ಲ. ಕಾರ್ಗತ್ತಲೆಯ ಒಂದು ದೇಶ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ದೇವರು ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ಇನ್ನೂ ನೀನು ಪಾಪದಲ್ಲಿ ಇದ್ದೀಯೇನೋ, ಇನ್ನೂ ದೇವರ ಮಾರ್ಗದಲ್ಲಿ ನೀನು ಬಂದಿಲ್ವೇನೋ, ರಕ್ಷಣೆಯನ್ನ ನೀನು ಹೊಂದಿಲ್ವೇನೋ, ಇವತ್ತಾದ್ರೂ ದೇವರ ವಾಕ್ಯವನ್ನ ಕೇಳಿ ದೇವರ ಮಗಳು ನೀನಾಗುವುದೇ ಆದರೆ ನಿನಗೆ ಯೇಸುವಿನ ನಾಮದಲ್ಲಿ ಏನಿದೆ? ಪಾಪ ಕ್ಷಮಾಪಣೆ ಇದೆ. ಯೇಸುವಿನ ನಾಮದಲ್ಲಿ ನಿನಗೆ ರಕ್ಷಣೆ ಇದೆ. ಯೇಸುವಿನ ನಾಮದಲ್ಲಿ ನಿನಗೆ ಬಿಡುಗಡೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ವರ್ಷ ನಿನ್ನ ಪಾಪಗಳನ್ನು ತೊಳೆದುಕೊಳ್ಳುವಂತ ಅವಶ್ಯಕತೆ ನಿನಗೆ ಇರುವುದಿಲ್ಲ. ಒಂದೇ ಸಾರಿ ನೀನು ರಕ್ಷಣೆ ಹೊಂದಿದ ಮೇಲೆ ಆಯ್ತು, ನೀನು ದೇವರ ಮಗನು ಎನ್ನುವಂತ ಮುದ್ರೆಯನ್ನ ಪವಿತ್ರಾತ್ಮನು ನಿನ್ನ ಮೇಲೆ ಒತ್ತಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಪಾಪದಿಂದ ಬಿಡಿಸಿದ ಮೇಲೆ ದೇವರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಪ್ರಿಯರೇ. ದೇವರು ಏನ್ ಮಾಡ್ತಾನೆ ಎಂಬುದಾಗಿ, ಎರಡನೇದಾಗಿ ಯೇಸು ಎನ್ನುವಂತ ನಾಮ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 12ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಯೇಸು ಎನ್ನುವಂತ ನಾಮ ನಿನ್ನನ್ನು ಕಾಯುವಂತ ಮತ್ತು ಕಾಪಾಡುವಂತ ನಾಮವಾಗಿದೆ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ರಕ್ಷಣೆ ಹೊಂದಿದ ಮೇಲೆ ಆಯ್ತು ಏಸಪ್ಪ ಯಾರೋ ನೀವು ಯಾರೋ ಅನ್ನುವಂತ ಸ್ಥಿತಿ ಉಂಟಾಗೋದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾಡಿರುವಂತ ಒಂದು ಮಹತ್ವವಾಗಿರುವಂತ ಒಂದು ಪ್ರಾರ್ಥನೆ ಪ್ರಿಯರೇ. 17:12 ಓದ್ರಿ. ಯೋಹಾನ ಬರೆದ ಸುವಾರ್ತೆ. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದನು. ಶಾಸ್ತ್ರವನ್ನು ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರನ್ನು. 12ನೇ ವಚನ. ಓಕೆ. ಹಲ್ಲೆಲೂಯಾ. ಕಾಯುತ್ತಾ ಬಂದೆನು, ಕಾಪಾಡಿದೆನು. ಯಾವ ನಾಮದಲ್ಲಿ? ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಬರುತ್ತೇನೆ. ಪವಿತ್ರಾತ್ಮನ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಎನ್ನುವಂತ ನಾಮ ನೀನು ರಕ್ಷಣೆ ಹೊಂದಿದ ಮೇಲೆ, ನೀನು ದೇವರ ಮಗನು ಮಗಳು ಆದ ಮೇಲೆ ನಿನ್ನ ಕೈ ಬಿಡುವಂತದಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೀನು ಸಭೆಯಲ್ಲಿ ಇರುವಾಗ, ದೇವರ ಮಗನು ಮಗಳು ನೀನಾದಾಗ ಆ ಯೇಸು ಎನ್ನುವಂತ ನಾಮ ನಿನಗೆ ಏನು ಮಾಡುತ್ತಂದ್ರೆ ನಿನ್ನನ್ನು ಕಾಯ್ದು ಕಾಪಾಡಿ ನಡೆಸುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದು ಕೈ ಬಿಡುವಂತ ನಾಮವಲ್ಲ, ನಿನ್ನನ್ನು ಕಾಪಾಡುವಂತ ಒಂದು ನಾಮವಾಗಿದೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬ ಶಿಷ್ಯನನ್ನ ಆತನು ವಾಕ್ಯ ಹೇಳುವುದಕ್ಕೋಸ್ಕರವಾಗಿ ಹೋದಂತ ಸಂದರ್ಭದಲ್ಲಿ ಹೆರೋದನು ಎನ್ನುವಂತ ವ್ಯಕ್ತಿ ಆತನನ್ನ ಏನ್ ಮಾಡ್ತಾನೆ ಪ್ರಿಯರೇ? ಸೆರೆಮನೆಯಲ್ಲಿ ಬಂಧಿಸಿ ಹಾಕ್ತಾನೆ. ಆತನ ಹೆಸರು ಏನು? ಪೇತ್ರನು ಎಂಬುದಾಗಿ. ಹೆರೋದ ಮಹಾರಾಜನು ಸೆರೆಮನೆಯಲ್ಲಿ ಬಂಧಿಸಿ ಹಾಕಿದಾಗ ಈ ಪೇತ್ರನು ಎನ್ನುವಂತ ವ್ಯಕ್ತಿ ಯಾರಾಗಿದ್ದಾರೆ ಅಂದ್ರೆ ಯೇಸು ಸ್ವಾಮಿಯನ್ನ ನಂಬಿದಂತ ವಿಶ್ವಾಸ ಇಟ್ಟಂತ ವ್ಯಕ್ತಿಯಾಗಿದ್ದಾನೆ, ದೀಕ್ಷಾ ಸ್ನಾನ ಹೊಂದಿದಂತ ವ್ಯಕ್ತಿಯಾಗಿದ್ದಾನೆ, ತನ್ನ ಪಾಪಗಳನ್ನ ಯೇಸುವಿನ ನಾಮದಲ್ಲಿ ತೊಳೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆದರೆ ಈ ಸಮಯದಲ್ಲಿ ಆತನಿಗೆ ತೊಂದರೆ, ಅಪಾಯ, ಕಠಿಣವಾದಂತ ಒಂದು ಪರಿಸ್ಥಿತಿ, ಸಮಸ್ಯೆ ಎದುರಾಗಿರುವಾಗ ಆತನನ್ನ ನಾಳೆಯ ದಿನ ಸಾಯಿಸಬೇಕು ಅಂತೇಳಿ ಒಬ್ಬ ಮಹಾರಾಜ ಸೆರೆಮನೆಯಲ್ಲಿ ಬಂಧಿಸಿ ಇಟ್ಟಿದ್ದಾನೆ. ಆತನನ್ನ ಕಾಯೋದಕ್ಕೋಸ್ಕರವಾಗಿ 4 ಗುಂಪುಗಳನ್ನ ಮಾಡಿದ್ದಾರೆ. ಆ 4 ಗುಂಪುಗಳಲ್ಲಿ 4 ಜನ ಇದ್ದಾರೆ. ಟೋಟಲ್ 16 ಜನರು ಒಬ್ಬ ವ್ಯಕ್ತಿಯನ್ನ ಸೆರೆಮನೆಯಲ್ಲಿ ಇರಿಸಿ ಆತನನ್ನ ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? ಕಾಯ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕಾಯುವಂತ ಸಂದರ್ಭದಲ್ಲಿ ಸಭೆ ಎನ್ನುವಂಥದ್ದು ಆಸಕ್ತಿಯಿಂದ ದೇವರಿಗೆ ಏನ್ ಮಾಡ್ತಾ ಇದೆ? ಪ್ರಾರ್ಥನೆ ಮಾಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಅವರು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಅದ್ಭುತವಾಗಿರುವಂತ ಒಂದು ಕಾರ್ಯ ಅಲ್ಲಿ ನಡೀತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಅಪೊಸ್ತಲರ ಕೃತ್ಯಗಳ 12ನೇ ಅಧ್ಯಾಯದ ಕಡೆಗೆ ಬರೀ ಒಂದ್ಸಾರಿ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನು ಹೇಳುವಂತ ಮಾತು 11ನೇ ವಾಕ್ಯ ನೋಡ್ರಿ. 12ನೇ ಅಧ್ಯಾಯ 11ನೇ ವಾಕ್ಯ. ಕರ್ತನು ತನ್ನ ದೂತರನ್ನ ಕಳುಹಿಸಿ ಹೆರೋದನ ಕೈಯಿಂದಲೂ ಯಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೆರೆಮನೆಯಲ್ಲಿ ಹಾಕಿದ್ದಾರೆ, ಕೈ ಕಾಲುಗಳಿಗೆ ಏನ್ ಮಾಡಿದ್ದಾರೆ? ಬೇಡಿಗಳನ್ನ, ಕೊಳಗಳನ್ನ ಹಾಕಿದ್ದಾರೆ. ಹಲ್ಲೆಲೂಯಾ. ಕಟ್ಟಿ ಏನ್ ಮಾಡಿದ್ದಾರೆ? ಒಂದು ಹತ್ರ ಪ್ರಿಯರೇ ಮಲಗಿಸಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಲಗಿಸಿದಂತ ಸಂದರ್ಭದಲ್ಲಿ 12 ಜನರು ಸೈನಿಕರು ಏನ್ ಮಾಡ್ತಾ ಇದ್ದಾರೆ? ಒಂದು ಬಾಗಿಲಿನ ಹತ್ರ ಸ್ವಲ್ಪ ಜನ, ಇನ್ನೊಂದು ಬಾಗಿಲಿನ ಹತ್ರ ಸ್ವಲ್ಪ ಜನ, ಇನ್ನೊಂದು ಬಾಗಿಲಿನ ಹತ್ರ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ದಾರೆ? ಆತನನ್ನ ಕಾಯ್ತಾ ಇದ್ದಾರೆ. ನಾಳೆ, ಇವತ್ತಿನ ದಿನ, ಇಂದಿನ ದಿನ ಒಬ್ಬ ವ್ಯಕ್ತಿಯನ್ನ ನಾವು ಕೊಂದು ಬಿಟ್ವಿ, ಇವತ್ತಿನ ದಿನ ಪೇತ್ರನನ್ನು ಕೂಡ ನಾವು ಕೊಲ್ಲಬೇಕು ಅಂತೇಳಿ ಆಲೋಚನೆ ಮಾಡಿಕೊಂಡಿರ್ಬೇಕಾದ್ರೆ ಮರಿಯಳು ಎನ್ನುವಂತ ಸ್ತ್ರೀಯಳ ಮನೆಯಲ್ಲಿ ಸಭೆಯಾಗಿ ಕೂಡಿ ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರೇ ಪೇತ್ರನನ್ನ ಬಿಡಿಸು, ಯೇಸುವೆ ಪೇತ್ರನನ್ನ ಬಿಡಿಸು, ಪೇತ್ರನನ್ನ ಬಿಡುಗಡೆ ಮಾಡು. ಆ ಒಂದು ಭಯಂಕರವಾದ ಪರಿಸ್ಥಿತಿ ಇದೆ. ಪೇತ್ರನ ನಾಳೆ ಸಾಯಲಿಕ್ಕೆ ಹೋಗ್ಲಿಕ್ಕಿದ್ದಾನೆ, ಪೇತ್ರನ ರಕ್ತವನ್ನು ಹರಿಸಲಿಕ್ಕಿದ್ದಾರೆ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಪ್ರಿಯರಲ್ಲಿ ಅದ್ಭುತವಾದ ಕಾರ್ಯ ಏನ್ ನಡೀತು ಗೊತ್ತಾ? ದೇವರು ಒಬ್ಬ ದೂತನನ್ನ ನೇರವಾಗಿ ಎಲ್ಲಿ ಕಳುಹಿಸಿದ್ರು? ಪೇತ್ರನ ಇರುವಂತ ಒಂದು ಸೆರೆಮನೆಗೆ ಪ್ರಿಯರೇ. ಹಲ್ಲೆಲೂಯಾ. ಅದ್ಭುತವಾಗಿ ದೇವರು ಸೆರೆಮನೆಗೆ ಪೇತ್ರನ ಬಳಿಗೆ ಕಳುಹಿಸಿದಾಗ ಪೇತ್ರ ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಲ್ಲ? ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ದೂತನು ಸಡನ್ ಆಗಿ ಪ್ರತ್ಯಕ್ಷ ಆದಾಗ, ಲೈಟ್ ಕರೆಂಟ್ ಹೋದಾಗ ಹೆಂಗ್ ಜಿಂಗ್ ಅಂತೇಳಿ ಹಂಗೆ ಹತ್ಕೊಳ್ಳುತ್ತಲ್ವಾ, ಅದರಂಗೆ ಲೈಟ್ ಫೋಕಸ್ ಬಿತ್ತು ದೂತನು ಬಂದಾಗ. ಹಲ್ಲೆಲೂಯಾ. ಬಂದು ಬಡಿದು ಎಚ್ಚರಿಸ್ತಾ ಇದ್ದಾನೆ, ಪೇತ್ರನೇ ಎದ್ದೇಳು, ನಿನ್ನ ಅಂಗಿಯನ್ನು ಹಾಕಿಕೋ ಅಂತ ಹೇಳಿದಾಗ ಹೇಳೋದಕ್ಕಿಂತ ಮುಂಚಿತವಾಗಿ ಬೇಡಿಗಳು ಏನಾದವು?
ಕಳಚಿ ಬಿದ್ದು ಪ್ರಿಯರೇ. ಹಲ್ಲೆಲೂಯಾ. ಬೇಡಿಗಳು ಕಳಚಿ ಬಿದ್ದಾದ ಮೇಲೆ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಬಟ್ಟೆಗಳನ್ನು ಹಾಕಿಕೊ, ನಾವು ಹೋಗಬೇಕಾಗಿದೆ ಅವಸರವಾಗಿ ಅಂತ ಹೇಳಿದ ತಕ್ಷಣ ಅವರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಶಿಷ್ಯರು ಮತ್ತು ಎಲ್ಲ ಸಭೆಯವರು ಒಂದು ಮನೆಯಲ್ಲಿ ಕೂಡಿ, ಯಾರ ಮನೆ ಅದು? ಮಾರ್ಕನೆನ್ನಿಸಿಕೊಳ್ಳುವಂತ ಯೋಹಾನನ ಮನೆಯಲ್ಲಿ ಕೂಡಿ ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ಕಾಪಾಡು ಅಂತೇಳಿ. ದೇವರು ಆಲ್ರೆಡಿ ಅಲ್ಲಿ ಯಾರನ್ನು ಕರೆಸಿದ್ದಾನೆ? ದೂತನನ್ನ ಕಳುಹಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕಳುಹಿಸಿದಾದ ಮೇಲೆ ಪೇತ್ರ ಅನ್ಕೊಳ್ತಾ ಇದ್ದಾನೆ ಏನಂತೇಳಿ, ಕನಸು ಒಳ್ಳೆ ಕನಸು ಬಿದ್ದದಪ್ಪ, ದೂತನ ಬಂದ್ಬಿಟ್ಟಾನೆ ಕನಸಿನ್ಯಾಗ, ಬಾಬು ನನಗೆ ಒಳ್ಳೆ ಬಿಡುಗಡೆ ಕೊಡ್ತಾ ಇದ್ದಾನ ಅಂತೇಳಿ ಕನಸು ಕಾಣ್ತಾ ಇದ್ದಾನೆ. ಕನಸು ಅಂತೇಳಿ ಅನ್ಕೊಳ್ತಾ ಇದ್ದಾನೆ. ಯಾರು? ಪೇತ್ರ. ಹಲ್ಲೆಲೂಯಾ. ಆಯ್ತು, ಹಂಗೆ ಹಾಕೊಂಡು ಆಯ್ತು. ಒಂದು ಬಾಗಿಲು ದಾಟಿದ್ರು, ಎರಡನೇ ಬಾಗಿಲು ದಾಟಿದ್ರು, ಮೂರನೇ ಬಾಗಿಲು ಕಬ್ಬಿಣದ ಬಾಗಿಲು. ಹಲ್ಲೆಲೂಯಾ. ಆ ಕಬ್ಬಿಣದ ಬಾಗಿಲ ನಂತರ ದೇವದೂತ ಬಂದಾಗ ಆ ಕಬ್ಬಿಣದ ಬಾಗಿಲು ತಾನಾಗಿಯೇ ಏನ್ ಮಾಡಿತು? ಓಪನ್ ಆಯಿತು ಪ್ರಿಯರೇ. ಹಲ್ಲೆಲೂಯಾ. ಓಪನ್ ಆಗಿ ಹೊರಗಡೆ ಬಂದಾದ ಮೇಲೆ ಪೇತ್ರ ನೋಡ್ತಾ ಇದ್ದಾನೆ ಆ ಕಡೆ ಈ ಕಡೆ. ದೇವದೂತ ಇಲ್ಲ. ಈಗ ದೇವದೂತನ ಏನಾಗಿದ್ದಾನೆ? ತಾನು ಮಾಡಿದ ಕೆಲಸ ಮಾಡಿ ಪುನಃ ಎಲ್ಲಿಂದ ಬಂದಿದ್ದಾನೋ ಅಲ್ಲಿಗೆ ಹೊರಟು ಹೋಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪೇತ್ರನು ಬಂದು ಅಯ್ಯೋ ನೆನಪು ಮಾಡಿಕೊಳ್ತದ, ನಾವು ಎಲ್ಲಿದ್ವಿ? ಮರಿಯಳ ಮನೆಯಲ್ಲಿದ್ವಿ ಅಂತೇಳಿ ನೆನಪು ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾನೆ? ಈಗ ಅದೇ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಡೋರ್ ತಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ಬಾಗಿಲು ತಡ್ತಾ ಇದ್ದಾನೆ. ಒಳಗಡೆ ಇರುವಂತವ್ರಿಗೆಲ್ಲರಿಗೂ ಭಯ. ಪೇತ್ರನನ್ನು ಹಿಡ್ಕೊಂಡು ಹೋದ್ರು. ಈಗ ಉಳಿದಿರೋರು ನಾವೇ. ನಮ್ಮನ್ನು ಕೂಡ ಏನ್ ಮಾಡ್ತಾರೆ? ಹಿಡ್ಕೊಂಡು ಹೋಗ್ತಾರೆ, ಸೆರೆಮನೆಗೆ ಹಾಕ್ತಾರೆ, ಬಂಧಿಸ್ತಾರೆ ಅಂತೇಳಿ ಭಯಪಟ್ಟು ಯಾರು ಕೂಡ ಡೋರನ್ನ ತೆಗಿರ್ಲಿಕ್ಕೆ ಹೋಗ್ತಾ ಇಲ್ಲ. ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವರು. ಪ್ರಾರ್ಥನೆ ಮುಗಿದಲ್ಲಿ ಇವರು ಮಾಡುವಂತ ಪ್ರಾರ್ಥನೆ. ಹಲ್ಲೆಲೂಯಾ. ಆಗಲೇ ಸೆರೆಮನೆಯ ಬಾಗಿಲು ದಾಟಿ ಈ ಒಂದು ಮರಿಯಳ ಮನೆಯ ಬಾಗಿಲಿನ ಬಳಿಯಲ್ಲಿ ಪೇತ್ರನು ಡವ ಅಂತೇಳಿ ಸೌಂಡ್ ಮಾಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಬ್ಬ ಸ್ತ್ರೀ, ಆಕೆ ಹೆಸರನ್ನು ನಾವು ನೋಡ್ತಾ ಇದ್ದೇವೆ. 13ನೇ ವಾಕ್ಯ ಹೇಳುತ್ತೆ ನೋಡ್ರಿ. ಯೋಹಾನನ ತಾಯಿಯಾದ ಮರಿಯಳು ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಬಾಗಿಲಿನ ಕದರವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು. ಹಲ್ಲೆಲೂಯಾ. ಆಕೆ ಹೆಸರು ಏನಂತ ಹೇಳ್ತಾ ಇದೆ ಸತ್ಯವೇದ? ರೋದೆ ಎನ್ನುವಂತ ಸ್ತ್ರೀಯರಲ್ಲಿ ಕೂಡ ಏನು ಪೌರುಷ ಉಳ್ಳಂತವ್ರು ಇರ್ತಾರೆ. ಹಲ್ಲೆಲೂಯಾ. ಸತ್ರ ಸಾಯ್ತೀನಿ ನಾನು ದೇವರಿಗೋಸ್ಕರವಾಗಿ, ಏನ್ ಮಾಡ್ಕೊರಿ ಅಂತೇಳಿ ಆ ಗುಂಪನ್ನ ಬಿಟ್ಟು ನಾನು ಬಾಗಿಲು ತೆಗಿತೀನಿ ಅಂತೇಳಿ ಏನ್ ಮಾಡಲಿಕ್ಕೆ ಬಾಗಿಲು ತೆಗಿಯಕ್ ಹೋದ್. ಹಲ್ಲೆಲೂಯಾ. ಬಾಗಿಲು ತೆಗಿಯಕ್ ಹೋದ್. ಬಾಗಿಲು ತೆಗೆಯುವುದಕ್ಕಿಂತ ಮುಂಚಿತವಾಗಿ ಸೌಂಡ್ ಕೇಳ್ತಾ ಇದ್ದಾಳೆ. ಸೌಂಡ್ ಯಾವ ಸೌಂಡ್ ಬರ್ತಾ ಇದೆ ಅಲ್ಲಿ? ಪೇತ್ರನ ಧ್ವನಿ ಆಗ್ತಾ ಇದೆ. ಹಲ್ಲೆಲೂಯಾ. ಪೇತ್ರನ ಧ್ವನಿ ಆಗುವಂತದನ್ನ ಕೇಳಿ ಈಕೆಗೆ ಒಳಗಡೆ ಸಂತೋಷ. ಆ ಸಂತೋಷವನ್ನ ಹಂಚಿಕೊಳ್ಳೋದಕ್ಕೋಸ್ಕರ ಮೇಲ್ಗಡೆ ಹೋಗಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನಿನ್ಗೇನೋ ತಲೆ ಕೆಟ್ಟದನು? ಪೇತ್ರ ಹೆಂಗ್ ಬರ್ತಾನೆ? ಪೇತ್ರನನ್ನ 16 ಜನ ಕಾವಲು ಕಾಯ್ತಾ ಇದ್ದಾರೆ, ಸೆರೆಮನೆಯಲ್ಲಿದ್ದಾರೆ. 3 ಬಾಗಿಲುಗಳನ್ನ ದಾಟಿಕೊಂಡು ಪೇತ್ರನ್ಗೆ ಹೆಂಗ ಬರಕ್ಕಾಗುತ್ತಾ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ಪೇತ್ರನು ನಂಬಿದಂತ ದೇವರು ಪೇತ್ರನನ್ನ ಬಿಡಿಸಿ ಕಾಯುವಂತ ದೇವರಾಗಿದ್ದಾನೆ ಎಂಬುದಾಗಿ ಆ ವ್ಯಕ್ತಿಗೆ ಗೊತ್ತಾದಾಗ ಎಲ್ಲ ನೋಡ್ತಾ ಇದ್ದಾರೆ ಪ್ರಿಯರೇ. ಆ ಸ್ತ್ರೀ ಹೋಗಿ ಹೇಳಿದಾಗಲೂ ಕೂಡ ಇವರು ನಂಬಲಿಲ್ಲ. ಆದ್ರೆ ಕದ ತಡ್ತಾನೆ ಇದ್ದಾನೆ. ಹಲ್ಲೆಲೂಯಾ. ಇವರು ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಂತದನ್ನು ಮುಗಿಸಿಲ್ಲ. ಆದ್ರೆ ಅವಾಗಲೇ ಏನಾಯ್ತು ಗೊತ್ತಾ? ಆಯ್ತು, ಏನಾದ್ರೂ ಆಗ್ಲಿ, ಬಾಗಿಲು ತೆಗೆಯೋಣ ಅಂದ ತಕ್ಷಣ ಪೇತ್ರನು ಮಾತಾಡಲಾರದೆ ಒಳಗಡೆ ಸನ್ನೆ ಮಾಡಿ ಸುಮ್ಮನಿರಿ ಅಂತೇಳಿ ಏನ್ ಮಾಡಿದ? ಅಲ್ಲಿ ಆಗಿರುವಂತ ಘಟನೆಯನ್ನ ಯಾರಿಗೆ ಹಂಚಿಕೊಂಡ ಪ್ರಿಯರೇ? ಅಲ್ಲಿ ಸಭೆಯಾಗಿ ಕೂಡಿ ಬಂದಿರತಕ್ಕಂತ ಆ ವಿಶ್ವಾಸಿಗಳಿಗೆ ಹಂಚಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನ ಕಷ್ಟದಲ್ಲಿ ಇರಿಸುವಂತ ಆತನಲ್ಲ. ಖಂಡಿತವಾಗಿ ಆ ಕಷ್ಟದಿಂದ ನಿನಗೆ ಏನ್ ಮಾಡ್ತಾನೆ? ಬಿಡುಗಡೆಯನ್ನ ತರುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಒಂದ್ ಸಾರಿ ನಾವು ನೋಡ್ತಾ ಇದ್ದೇವೆ, ಆ ಪೇತ್ರನ ಅಂದುಕೊಂಡಿರುವುದು ಯೋಹಾನನ ಅಣ್ಣನಾಗಿರುವಂತ ಯಾಕೋಬನ ತಲೆ ಆರಿ ಹೋಯ್ತು, ನನ್ನ ತಲೆಯು ಕೂಡ ಆರ್ಲಿಕ್ಕಿದೆ ನಾಳೆ ಅಂತೇಳಿ. ಹಲ್ಲೆಲೂಯಾ. 12ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಹಲ್ಲೆಲೂಯಾ. ಯಾಕೋಬನನ್ನ ಕೊಲ್ಲಿಸಿದಾನೆ. ಯಾಕೋಬನ ಹತಸಾಕ್ಷಿಯಾಗಿದ್ದಾನೆ ಆ ಒಂದು ಸಂದರ್ಭದಲ್ಲಿ. ಆದ್ರೆ ದೇವರು ಪೇತ್ರನನ್ನ ಬಿಡ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಪೇತ್ರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಗುಂಪು ಇತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರಿ ಇವತ್ತಿನ ದಿನ ಮನೆಗಳಲ್ಲಿ?
ಪ್ರಾರ್ಥನೆ ಮಾಡುವಂತವ್ರು ಇದ್ದೀರಾ? ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಂತವ್ರು ಇದ್ದೀರಾ? ಹಲ್ಲೆಲೂಯಾ. ಖಂಡಿತವಾಗಿ ನೀವು ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೀರಾ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ನೀವು ನಂಬಿಕೆಯುಳ್ಳವರಾಗಿರುವುದೇ ಆದರೆ ದೇವರ ವಾಕ್ಯ ಹೇಳುತ್ತೆ 11ನೇ ಅಧ್ಯಾಯ 6ನೇ ವಾಕ್ಯ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ಮತ್ತು ಪ್ರತಿಫಲವನ್ನ ಕೊಡುತ್ತಾನೆ ಎಂಬುದಾಗಿ ನಂಬುವುದು ಅವಶ್ಯಕ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಬಳಿಗೆ ಬಂದಿದ್ದೀಯಾ? ಯೇಸುವಿನ ಬಳಿಗೆ ಬಂದಿದ್ದೀಯಾ? ದೇವರು ನಿನಗೆ ಪ್ರತಿಫಲವನ್ನ ಖಂಡಿತವಾಗಿ ಅನುಗ್ರಹ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ವೈದ್ಯರು ಕೈ ಎತ್ತಿರ್ಬೋದು, ವೈದ್ಯರು ಇಲ್ಲ ಆಪರೇಷನ್ ಆಗ್ಲೇಬೇಕೆಂಬುದಾಗಿ ಹೇಳಿರ್ಬೋದು, ಆದರೆ ನನ್ನ ಏಸಪ್ಪ ಆಪರೇಷನ್ ನ ಕ್ಯಾನ್ಸಲ್ ಮಾಡಿ ಅದ್ಭುತವಾದಂತ ಬಿಡುಗಡೆ ನಿನ್ನ ಜೀವಿತದಲ್ಲಿ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ನೀನು ಆತನ ಮಗನು ಮಗಳು ಆದ ಮೇಲೆ ನಿನ್ನನ್ನ ಕಾಯುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಕಾಪಾಡುವಂತ ದೇವರಾಗಿದ್ದಾನೆ. ಶ್ರಮೆ ಸಂಕಟದ ಮಧ್ಯದಲ್ಲಿಯೂ, ರೋಗ ಅನಾರೋಗ್ಯಗಳ ಮಧ್ಯದಲ್ಲಿಯೂ, ಅನೇಕವಾಗಿರ್ತಕ್ಕಂಥ ಒಂದು ವಿಷಯಗಳ ಮಧ್ಯದಲ್ಲಿಯೂ ಕೂಡ ಆತನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಿನ್ನನ್ನು ಏನ್ ಮಾಡ್ತಾನೆ? ಆತ ಕಾಪಾಡ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ಒಂದ್ಸಾರಿ ಹೀಗೆ ಒಬ್ಬ ಸ್ತ್ರೀ, ಒಬ್ಬ ಯೌವನಸ್ಥೆ, ಆಕೆ ಹ್ಯಾಂಡಿಕ್ಯಾಪ್ಡ್ ಇದ್ದಾಳೆ, ಆಕೆ ಅಶಕ್ತಳಾದಂತ ಒಂದು ಪರಿಸ್ಥಿತಿಯಲ್ಲಿದ್ದಾಳೆ. ಆಕೆ ಒಂದು ಸಾರಿ ಹೀಗೆ ಮೀಟಿಂಗ್ಸ್ಗಳು ನಡೀತಾ ಇದಾವಂತೇಳಿ ಆಕೆ ದೇವರನ್ನ ನಂಬಿದಂತಾಕಿ ಅಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಕೂಟಗಳು ನಡೀತಾ ಇದ್ದಾವೆ ಅಂತೇಳಿ ಆ ಸಹೋದರಿ ಕೇಳಿ, ಯವನಸ್ಥೆ ಕೇಳಿ ಏನ್ ಮಾಡಿದಂದ್ರೆ ಆಕೆ ಆ ಒಂದು ಪ್ರಾರ್ಥನೆ ಕೂಟಕ್ಕೆ ಆಕೆಯಾಗಿಯೇ ಬರಲಿಲ್ಲ. ಆಕೆಯನ್ನ ಒಬ್ಬರು ಏನ್ ಮಾಡಿದ್ರು, ಆಕೆಯನ್ನ ಕರೆದುಕೊಂಡು ಆ ಸ್ಥಳಕ್ಕೆ ಬಂದ್ರು ಪ್ರಿಯರೇ. ಪ್ರಾರ್ಥನೆ ಕೂಟ ನಡೀತಾ ಇದೆ. ಹಲ್ಲೆಲೂಯಾ. ಬೇರೆ ಪ್ರಾರ್ಥನಾ ಕೂಟಗಳಲ್ಲಿ ಕೂಡ ಆಕೆ ಅಟೆಂಡ್ ಆಗಿದ್ದಾಳೆ, ಆದ್ರೆ ಆಕೆ ದೇವರನ್ನ ಪರಿಪೂರ್ಣವಾಗಿ ವಿಶ್ವಾಸ ಇಟ್ಟಿಲ್ಲ. ದೇವರ ಮಗಳು ಕೂಡ ಆಕೆ ಆಗಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಕೂಟ ನಡೀತಾ ಇರಬೇಕಾದ್ರೆ, 500 ವಾಕ್ಯ ಹೇಳ್ತಾ ಇರಬೇಕಾದ್ರೆ, ದೇವರ ನಾಮದ ವಿಶಿಷ್ಟತೆಯನ್ನು ಕುರಿತು ಹೇಳ್ತಾ ಇರಬೇಕಾದ್ರೆ, ಅಲ್ಲಿ ದೇವರ ಒಂದು ವಿಶಿಷ್ಟ ಲಕ್ಷಣಗಳನ್ನ 500 ಹೇಳ್ತಾ ಇದ್ರು ಪ್ರಿಯರೇ. ಆ ಲಕ್ಷಣಗಳು ಏನಂತಂದ್ರೆ, ನೀವು ಒಂದ್ಸಾರಿ ಕೀರ್ತನೆಗಳು ತೆಗಿರಿ, 146ನೇ ಅಧ್ಯಾಯ 6ನೇ ವಚನದಿಂದ ನಾವು ಓದಿಕೊಳ್ಳುವಾಗ 500 ಹೇಳ್ತಾ ಇದ್ರು ಈ ವಾಕ್ಯಗಳನ್ನ. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನ ಬಿಡಿಸುತ್ತಾನೆ, ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನ ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನ ಪ್ರೀತಿಸುತ್ತಾನೆ, ಯೆಹೋವನು ಪರದೇಶದವರನ್ನ ಕಾಪಾಡುತ್ತಾನೆ, ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ ಎನ್ನುವಂತ ಮಾತುಗಳನ್ನು ಹೇಳುವಾಗ ಆ ಮಗಳಿಗೆ ಹೃದಯಕ್ಕೆ ತಾಕಿತು ಪ್ರಿಯರಿ ಈ ವಾಕ್ಯ. ಹಲ್ಲೆಲೂಯಾ. ನನ್ನ ಕುಟುಂಬದಲ್ಲಿ ನನ್ನನ್ನು ಎಲ್ಲರೂ ಕುಂಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನನ್ನು ಯಾರು ಕೂಡ ಸರಿಯಾಗಿ ನೋಡ್ತಾ ಇಲ್ಲ. ನನ್ನ ತಂದೆ ತಾಯಿಗಳನ್ನು ನಾನು ಕಳೆದುಕೊಂಡಿದ್ದೇನೆ. ನನ್ನ ಸಹೋದರರು ಸರಿಯಾದ ರೀತಿಯಲ್ಲಿ ನನ್ನನ್ನ ಪೋಷಣೆ ಮಾಡ್ತಾ ಇಲ್ಲ. ಯಾಕೆ ಈಕಿ ಒಂದು ಯಾವ್ದಾದ್ರು ಒಂದು ಅನಾಥಾಲಯದಲ್ಲಾಗ್ಲಿ, ಯಾವ್ದಾದ್ರು ಒಂದು ಆಶ್ರಮದಲ್ಲಾಗ್ಲಿ ಈಕೆನ ಬಿಟ್ಟು ಬಂದ್ರೆ ನಮಗೆ ಪೀಡೆ ತೊಲಗುತ್ತಲ್ಲ ಅಂತೇಳಿ ಹಿಂಸೆ ಚುಚ್ಚಿನ ಮಾತುಗಳನ್ನ ನನ್ನ ಮೇಲೆ ಆಡ್ತಾ ಇದ್ದಾರೆ ಅಂತೇಳಿ ಆಕೆ ಮನನೊಂದುಕೊಂಡು, ನಾನು ಓದಿದ್ದೇನೆ ಆದ್ರೂ ನನಗೆ ಜಾಬ್ ಇಲ್ಲ ಅಂತೇಳಿ ಆವತ್ತಿನ ದಿನ ಆಕೆ ಏನ್ ಮಾಡಿದ್ಲು ಪ್ರಿಯರೇ, ಒಬ್ಬರು ಆಕೆಯನ್ನು ಏನ್ ಮಾಡಿದ್ರು, ಆ ಒಂದು ಪ್ರಾರ್ಥನೆ ಕೂಟಕ್ಕೆ ಕರೆದುಕೊಂಡು ಬಂದಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅಣ್ಣನ ಯಾವಾಗಲೂ ಕೂಡ ನೆಗೆಟಿವ್ ಆಗಿಯೇ ಆಕೆಗೆ ಏನ್ ಮಾಡ್ತಾ ಇದ್ದ ಪ್ರಿಯರೇ, ಬೈತಾ ಇದ್ದ. ಹಲ್ಲೆಲೂಯಾ. ನೀನು ವ್ಯರ್ಥವಾಗಿದ್ದೀಯ, ನಿನಗೆ ಬರೀ ನೀನು ಊಟಕ್ಕೆ ಮೂಲ, ನೀನು ಯಾವ ಕೆಲಸ ಮಾಡಲ್ಲ, ಅದು ಇದು ಅಂತೇಳಿ ಆಕೆಗೆ ಏನ್ ಮಾಡ್ತಾ ಇದ್ರು ಪ್ರಿಯರೇ, ಅಂತ ಇದ್ರು ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಈ ವಾಕ್ಯಗಳನ್ನ ಕೇಳಿದಂತ ಆಕೆಯ ಹೃದಯ ತೆರೆಯಲ್ಪಡ್ತು. ದೇವರೇ ಅಂತೇಳಿ ಆಕಿ ಯೇಸುವಿನ ನಾಮದಲ್ಲಿ ಕಣ್ಣೀರಿನಿಂದ ಆವತ್ತಿನ ದಿನ ಪ್ರಾರ್ಥನೆ ಮಾಡಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಅದ್ಭುತವಾಗಿ ಆಕೆ ಒಂದು ಜಾಬ್ಗೆ ಹಾಕಿದ್ಲು. ಹಲ್ಲೆಲೂಯಾ. ಅದ್ಭುತವಾಗಿ ಆಕೆ ಗೌರ್ಮೆಂಟ್ ಜಾಬ್ ಅನ್ನ ಪಡೆದುಕೊಂಡಿದ್ದು. ದಿಸ್ ಇಸ್ ನಾಟ್ ಏನಂತ ಹೇಳ್ತೀವಿ, ಸುಳ್ಳಾದ ವಾರ್ತೆ ಅಲ್ಲ. ಹಲ್ಲೆಲೂಯಾ. ನಿಜವಾಗಿ ನಡೆದಿರುವಂತ ಒಂದು ಘಟನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಕೆ ಜಾಬ್ಗೆ ಆಗಿರುವ ಒಂದು ಸಮಯದಲ್ಲಿ ಅವತ್ತಿನ ದಿನ ಪ್ರಾರ್ಥನೆಯಲ್ಲಿ ಅಟೆಂಡ್ ಆಗಿ ನೆಕ್ಸ್ಟ್ ಹೋದ ಸಂದರ್ಭದಲ್ಲಿ ಅದ್ಭುತವಾಗಿ ಆ ಜಾಬ್ ಅನ್ನು ಆಕೆ ಏನ್ ಮಾಡಿದ್ಲು, ಸಂಪಾದನೆ ಮಾಡಿಕೊಂಡು ನ್ಯೂ ಡೆಲ್ಲಿಯಲ್ಲಿ, ನಿಮ್ಗೆ ದೆಹಲಿ ಗೊತ್ತಲ್ವಾ,
ರಾಷ್ಟ್ರ ರಾಜಧಾನಿ ಅಲ್ಲಿ ಆಕೆ ಕೆಲಸ ಸಿಕ್ತು ಪ್ರಿಯರೇ. ಆಕೆ ಆ ಮನೆಯನ್ನ ಬಿಟ್ಟು ಹೋದ್ಮೇಲೆ ಈ ಅಣ್ಣನವರ ಪರಿಸ್ಥಿತಿ ಎಲ್ಲ ಏನಾಯ್ತು, ಬರ್ಬಾದಾಯ್ತು. ಬಹಳ ಕಷ್ಟ ಸಂಕಟ ಎನ್ನುವಂಥದ್ದು ಇವರಿಗೆ ಬಂದಾಗ ಯಾವ ತಂಗಿಗೆ ಕುಂಟಿ 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 ಎಂಬುದಾಗಿ ಹೇಳನಕಾರಿಯಾಗಿ ಮಾತಾಡ್ತಾ ಇದ್ರು, ದೇವರು ಆಕೆಯನ್ನು ತಟ್ಟಿದ್ದಕ್ಕಾಗಿ, ಎಬ್ಬಿಸಿದ್ದಕ್ಕಾಗಿ, ಆಕೆಗೆ ಒಂದು ಉನ್ನತವಾಗಿರ್ತಕ್ಕಂಥ ಜಾಬ್ ಅನ್ನ ಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿನ ಆ ಅಣ್ಣನೇ ನಮ್ಗೆ ಕಷ್ಟ ಬಂದಿದೆ ಅಂತೇಳಿ ಆ ತಂಗಿ ಹತ್ರ ಹೋಗಿ ಯಾವ ತಂಗಿಯನ್ನ ಕುಂಟಿ ಎಂಬುದಾಗಿ ಕರೆದು ಹೇಳನಕಾರಿಯಾಗಿ ಮಾತಾಡ್ತಾ ಇದ್ದು ಆ ತಂಗಿ ಇವತ್ತು ಅಣ್ಣನ ಕುಟುಂಬವನ್ನು ಏನ್ ಮಾಡ್ತಾ ಇದ್ದಾಳೆ, ಪೋಷಣೆ ಮಾಡುವಂತ ಸ್ಥಿತಿ ಉಂಟಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಬಳಿಗೆ ಬರುವಂತವರಿಗೆ ದೇವರು ಖಂಡಿತವಾಗಿ ಪ್ರತಿಫಲವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಕೈ ಬಿಡಲಾರದ ದೇವರಾಗಿದ್ದಾನೆ ಪ್ರಿಯರೇ. ಕೈ ಹಿಡಿದು ನಡೆಸುವಂತ ಆತನಾಗಿದ್ದಾನೆ. ನಂಬಿಕೆ ನಿನ್ನಲ್ಲಿ ಇರುವಾಗ ಆ ನಂಬಿಕೆ ನಿನ್ನ ಜೀವಿತದಲ್ಲಿ ಫಲವನ್ನು ಕೊಡುತ್ತೆ. ಯಾಕಂದ್ರೆ ದೇವರು ವಾಕ್ಯ ಹೇಳುತ್ತೆ, ನಿನ್ನಿಂದ ಆದರೆ ನಂಬುವವನಿಗೆ ಸರ್ವವೂ ಕೂಡ ಸಾಧ್ಯ. ನಂಬಿಕೆ ಇಲ್ಲದವನಾಗಿರಬೇಡ. ಎಷ್ಟು ದಿನ ಪ್ರಾರ್ಥನೆ ಮಾಡಲಾರದ ಸ್ಥಿತಿಯಲ್ಲಿ ಇದೆಯೇನು, ಆದ್ರೆ ಇನ್ನು ಮುಂದೆ ನೀನು ಪ್ರಾರ್ಥನೆ ಮಾಡು. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಕುಗ್ಗಿದವರನ್ನ ಏನ್ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ನೀತಿವಂತರನ್ನ ಪ್ರೀತಿಸುತ್ತಾನೆ. ಅನಾಥರಿಗೂ ವಿಧವೆಯರಿಗೂ ಆತನು ಆಧಾರವಾಗಿರುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಕೈ ಬಿಡುವ ದೇವರಲ್ಲ, ಆತನು ನಿನ್ನನ್ನು ಕೈ ಹಿಡಿದು ಕಾಪಾಡಿ ನಿನ್ನನ್ನು ನಡೆಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಪೇತ್ರನನ್ನ ಕೈ ಬಿಟ್ನ. ಅದೇ ಸೆರೆಮನೆಯಲ್ಲಿ ಒಂದು ಸಾರಿ ಪೌಲ ಸೀಲರು ಎನ್ನುವಂತ ವ್ಯಕ್ತಿಗಳನ್ನ ಹಾಕಿರ್ತಾರೆ ಪ್ರಿಯರೇ. ಅವರು ಸ್ತುತಿ ಪದಗಳನ್ನ ಆಡ್ತಾ ಇರಬೇಕಾದ್ರೆ ಎಲ್ಲಾ ಬೇಡಿಗಳು ಏನಾದವು, ಕಳಚಿ ಬಿದ್ದುವು. ಅವರನ್ನು ಕೂಡ ದೇವರು ಸೆರೆಮನೆಯಿಂದ ಬಿಡುಗಡೆ ಮಾಡುವಂತೆ ಕಾರ್ಯ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಯಾವ ಬೇಡಿಯಲ್ಲಿ ನೀನು ಬಂಧನವಾಗಿದ್ದೀಯಾ, ಸಾಲ ಎನ್ನುವಂತ ಬೇಡಿಯಲ್ಲಿ ಇದೀಯಾ, ನಿನ್ನ ಯಜಮಾನನು ನಿನ್ನಿಂದ ತಪ್ಪಿ ಹೋಗಿ ಕೆಟ್ಟದಾದಂತ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾನೆ, ಯಾವ ಬೇಡಿಯಲ್ಲಿದೆಯಾ, ಖಂಡಿತವಾಗಿ ದೇವರು ಏನ್ ಮಾಡ್ತಾನೆ, ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಯೇಸು ಎನ್ನುವಂತ ನಾಮ ನಿನ್ನ ಪಾಪವನ್ನ ತೊಳೆಯುವ ನಾಮವಾಗಿದ್ರೆ, ಎರಡನೇದಾಗಿ ನಿನ್ನನ್ನ ಕಾಯುವಂತ ಕಾಪಾಡುವಂತ ನಾಮವಾಗಿದೆ. ಮೂರನೇದಾಗಿ ಯೇಸು ಎನ್ನುವಂತ ನಾಮ ಎಂತಹ ನಾಮ ಅಂದ್ರೆ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ನೀವು ತೆಗೆದಿಟ್ಟುಕೊಂಡ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, 34ನೇ ವಚನ ಓದ್ರಿ. ಪೇತ್ರನು ಅವನಿಗೆ, ಐನಿಯನೇ ಯೇಸು ಕ್ರಿಸ್ತನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮ ಮೂರನೇದಾಗಿ ವಾಸಿ ಮಾಡುವಂತ ನಾಮವಾಗಿದೆ, ಸ್ವಸ್ಥ ಮಾಡುವಂತ ನಾಮವಾಗಿದೆ, ನಿನ್ನ ರೋಗ ಆ ಒಂದು ಬಿಡುಗಡೆ ಕೊಡುವಂತ ನಾಮವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನು ಯೇಸುವಿನ ಸುವಾರ್ತೆಯನ್ನ ಹೊತ್ತುಕೊಂಡು ಹಳ್ಳಿಗಳಿಗೆ ಹೋಗ್ತಾ ಇದ್ದಾನೆ. ಸುವಾರ್ತೆ ಅಂದ್ರೆ ಏನೆಂಬುದಾಗಿ ಅನೇಕ ಸಾರಿ ಹೇಳಿದ್ದೇನೆ. ಸುವಾರ್ತೆ ಅಂದ್ರೆ ಏನು? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಯಾಕೆ ಬಂದನು? ನಮ್ಮನ್ನ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಬಂದನು. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವಾಗಿ ಆತನು ಸತ್ತು ಹೋದನು, ಮೂರನೇ ದಿನದಲ್ಲಿ ಎದ್ದು ಬಂದನು. ಪುನಃ ಆತನನ್ನ ಯಾರು ನಂಬುತ್ತಾರೋ ಅವರನ್ನೂ ಕೂಡ ಬದುಕಿಸುವಂತ ದೇವರು ಆತನೇ ಆಗಿದ್ದಾನೆ ಎಂಬುದಾಗಿ ಮೊದಲನೆಯ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಮೊದಲು 3 ವಚನಗಳಲ್ಲಿ ಆ ವಾಕ್ಯಗಳನ್ನ ನಾವು ನೋಡ್ತಾ ಇರ್ತೀವಿ. ಸುವಾರ್ತೆ ಅಂದ್ರೆ ಅದೇ, ಶುಭವಾರ್ತೆ ಅಂದ್ರೆ ಅದೇ. ಯೇಸು ನಿನ್ನ ಬದಲಿಗೆ ಪಾಪವನ್ನ ಅನುಭವಿಸಿದ್ದಾನೆ. ಯೇಸು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿರುವಂತ ಬಲಿದಾನ ಯಜ್ಞವಾಗಿ ಆತನು ಸಮರ್ಪಣೆಯಾಗಿದ್ದಾನೆ ಅಂತೇಳಿ ಹಳ್ಳಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹಳ್ಳಿಗೆ ಬಂದ್ರು ಪ್ರಿಯರೇ. ಯಾರು? ಪೇತ್ರನು ಮತ್ತು ಪೇತ್ರನ ಸಂಗಡಿ ಇದ್ದಂತವ್ರು ಬಂದಾಗ ಆ ಒಂದು ಪಟ್ಟಣದ ಹೆಸರು, ಹಳ್ಳಿ ಹೆಸರು ಏನು ಪ್ರಿಯರೇ? ಲುದ್ದ ಎನ್ನುವಂತ ಒಂದು ಪಟ್ಟಣ. ಹೆಸರು ಏನ್ರಿ? ಲುದ್ದ. ಹಲ್ಲೆಲೂಯಾ. ಊರುಗಳ ಹೆಸರು ಡಿಫ್ರೆಂಟ್ ಆಗಿರ್ತಾರೆ. ಹಲ್ಲೆಲೂಯಾ. ನಮ್ಮ ಭಾಗದ ಹೆಸರುಗಳನ್ನ ಇನ್ನೊಂದು ಭಾಗದವ್ರು ಕೇಳಿದ್ರೆ ಹೆಂಗದವಲ್ಲ ಹೆಸರು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯಾ ಚಿಕ್ಕವಳಿರ್ಬೇಕಾದ್ರೆ ಹೈದರಾಬಾದ್ಗೆ ಒಂದು ಮ್ಯಾರೇಜ್ಗೆ ಹೋಗಿದ್ವಿ. ಹಲ್ಲೆಲೂಯಾ. ಮ್ಯಾರೇಜ್ಗೆ ಹೋದಾಗ ಗುಲ್ಬರ್ಗದಿಂದ ಹೈದರಾಬಾದ್ಗೆ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ರೂಟಲ್ಲಿ ಒಂದು ಊರ ಹೆಸರು ಬರುತ್ತೆ. ಆ ಊರ ಹೆಸರೇನು? ಹುಡುಗಿ. ಊರ ಹೆಸರೇನು? ಹುಡುಗಿ. ಊರ ಹೆಸರೇ ಹುಡುಗಿ. ಹಲ್ಲೆಲೂಯಾ. ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ತಾಲೂಕು ಹೆಸರು ಇದೆ. ಏನ್ ಹೇಳ್ರಿ ಅದ್ರ ಹೆಸರು? ಗುಬ್ಬಿ. ಒಂದು ಪಕ್ಷಿ ಹೆಸರು ಗುಬ್ಬಿ. ಹಲ್ಲೆಲೂಯಾ. ಗುಬ್ಬಿ ಅನ್ನುವಂತ ತಾಲೂಕು. ಹಲ್ಲೆಲೂಯಾ. ಇಲ್ಲಿ ಒಂದು ಯಾವ್ದೋ ಊರು ಇರಬೇಕು, ಹುಲಿ ಹೈದರ ಅಂತೇಳಿ. ಹಲ್ಲೆಲೂಯಾ.
ಹುಲಿ ಆದ್ರ ಅನ್ಬೋದು, ಹುಲಿ ಹೈದರ್ ಅಂತೇಳಿ ಅದ್ರ ಹೆಸರು. ಹಲ್ಲೆಲೂಯಾ. ಕೆಲವೊಂದು ಪ್ರಾಣಿಗಳ ಹೆಸರುಗಳು ಡಿಫ್ರೆಂಟ್ ಆಗಿರ್ತವೆ. ಲೂದ ಎನ್ನುವಂತ ಪಟ್ಟಣಕ್ಕೆ ಯಾರು ಹೋಗಿದ್ದಾರೆ? ಪೇತ್ರನು ಹೋಗಿದ್ದಾನೆ. ಯೇಸು ಸ್ವಾಮಿಯನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ಹೋದಂತ ಸಂದರ್ಭದಲ್ಲಿ ಆ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಆ ವ್ಯಕ್ತಿ ಹೆಸರು ಏನೆಂಬುದಾಗಿ ಐನೇಯ ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಆ ಐನೇಯನ ಪರಿಸ್ಥಿತಿಯನ್ನು ನಾವು ನೋಡುವಾಗ ಆತನು 8 ವರ್ಷಗಳಿಂದ ಬಿದ್ದ ಹಾಸಿಗೆಯಲ್ಲಿಯೇ ಆತನು ಏನಾಗಿದ್ದಾನೆ? ಬಿದ್ದುಕೊಂಡಿದ್ದಾನೆ. ನಿರ್ಜೀವವಾದಂತ ಒಂದು ಸ್ಥಿತಿಯಲ್ಲಿ ಉಸಿರಾಡ್ತಾ ಇದೆ. ಬೇರೆ ಯಾವ ಒಂದು ಕಾರ್ಯಗಳು ಆಗಲಾರದಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆತನ ಬಾಡಿ ಎಲ್ಲ ಏನಾಗಿದೆ? ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಸುವಾರ್ತೆ ಹೇಳುವಂತದ್ದಾದ ಮೇಲೆ ನೇರವಾಗಿ ಕಣ್ಣುಗಳು, ಪೇತ್ರನ ಕಣ್ಣುಗಳು ಯಾರ ಕಡೆಗೆ ಹೋದುವು? ಐನೇಯನ ಕಡೆಗೆ ಹೋದು ಪ್ರಿಯರೇ. ಐನೇಯನನ್ನು ನೋಡಿ ಹೇಳ್ತಾ ಇದ್ದಾನೆ ಪೇತ್ರನು ಹೇಳ್ತಾ ಇದ್ದಾನೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನ ವಾಸಿ ಮಾಡುತ್ತಾನೆ. ಯೇಸು ನಿನ್ನನ್ನ ವಾಸಿ ಮಾಡುತ್ತಾನೆ. ಎದ್ದು ನಿನ್ನ ಹಾಸಿಗೆಯನ್ನ ಹಾಸಿಕೋ ಎಂಬುದಾಗಿ ಹೇಳಿದಾಗ ಅದ್ಭುತವಾದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 8 ವರ್ಷಗಳು ಆತನು ಪಟ್ಟಿರ್ತಕ್ಕಂಥ ಪಾಡು, ಆತನಲ್ಲಿ ಇರ್ತಕ್ಕಂಥ ಒಂದು ನೋವುಗಳು, ಬಾಧೆಗಳು, ಕುಟುಂಬದವರು ಸೇರಲಾರದಂತ ಒಂದು ಪರಿಸ್ಥಿತಿಗಳು, ಅನಾರೋಗ್ಯಕ್ಕೆ ಈಡಾಗಿರುವಂತಹ ಒಂದು ಸಂದರ್ಭದಲ್ಲಿ ಎಲ್ಲರಿಂದಲೂ ದೂರವಾದಂತಹ ಒಂದು ಪರಿಸ್ಥಿತಿಗಳು, ಅದೆಲ್ಲವುಗಳನ್ನ 8 ವರ್ಷಗಳಲ್ಲಿ ಎಷ್ಟು ಅನುಭವಿಸಿದನೇನೋ ಪ್ರಿಯರೇ ಐನೇ ಎನ್ನುವಂತ ವ್ಯಕ್ತಿ. ಹಲ್ಲೆಲೂಯಾ. ಆದ್ರೆ ಈಗ ಆತ ಭಯಪಡುವಂಥದ್ದು ಬೇಕಾಗಿಲ್ಲ. ಯಾಕಂದ್ರೆ ಯೇಸು ಎನ್ನುವಂತ ನಾಮ ಸ್ವಸ್ಥ ಮಾಡುವಂತ ನಾಮವಾಗಿದೆ, ವಾಸಿ ಮಾಡುವಂತ ನಾಮವಾಗಿದೆ. ಯಾವಾಗ ಮಾತನ್ನು ಹೇಳಿದಾದ ಮೇಲೆ ದೇವರ ವಾಕ್ಯ ತಿಳಿಸ್ತಾ ಇದೆ, ಅದ್ಭುತವಾದ ರೀತಿಯಲ್ಲಿ ಐನೇಯನ್ನು 8 ವರ್ಷಗಳು ಬಿದ್ದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಐನೇಯನ್ನು ಏನ್ ಮಾಡ್ತಾ ಇದ್ದಾನೆ? ಎದ್ದೇಳ್ತಾ ಇದ್ದಾನೆ. ಯಾರ ಮಾತಿನ ನಂಬಿಕೆ, ಯಾರ ಮಾತಿನ ಆಧಾರದ ಮೇಲೆ ಎದ್ದೇಳ್ತಾ ಇದ್ದಾನೆ? ಪೇತ್ರನು ಹೇಳಿದಂತ ಮಾತಿಗೆ ಆಧಾರವಾಗಿ ಎದ್ದೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಎನ್ನುವಂತ ನಾಮ ನಿನಗೆ ವಾಸಿ ಮಾಡುವಂತ ನಾಮವಾಗಿದೆ. ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂತ ನಾಮವೂ ಕೂಡ ಅದೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನೆ ಒಬ್ರು ಸಿಸ್ಟರ್ ಬಂದಿದ್ರು ಮ್ಯಾಳಿಗನೂರಿಂದ, ರಮೇಶ್ ಮತ್ತು ಭಾಗ್ಯಮ್ಮ ಎನ್ನುವಂತ ದಂಪತಿಗಳು. ಸುಮಾರು 6 ತಿಂಗಳ ಹಿಂದೆ ಅವರೇ ಪ್ರಾರ್ಥನೆ ಮಂದಿರ ಆ ಒಂದು ಹೊನ್ನರಹಳ್ಳಿಗೆ ಬಂದಾಗ ಕಣ್ಣೀರಿನಿಂದ ಬಂದಿದ್ಲು ಪ್ರಿಯರೇ. ಆ ತಾಯಿ ಏನಂತ ಹೇಳಿದ್ಲು ಗೊತ್ತಾ? ನನಗೆ ಭಯಂಕರವಾದಂತ ಹೊಟ್ಟೆ ನೋವು ಬಂದಂತ ಸಂದರ್ಭದಲ್ಲಿ ಗಂಡನ ಮನೆಯವ್ರು ತೋರಿಸ್ಲಿಲ್ಲ. ನಾನು ಅವಾಗ ಏನ್ ಮಾಡಿದೆ? ನನ್ನ ತಾಯಿ ಬಂದು ಕರ್ಕೊಂಡು ಏನ್ ಮಾಡಿದ್ಲ, ನನ್ನ ಬಳ್ಳಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅವ್ರದ್ದು ಸ್ವಂತ ಊರು ಬಂದ್ಬಿಟ್ಟು ಗಂಡನ ಮನೆ ಬಂದ್ಬಿಟ್ಟು ಮ್ಯಾಳಿಗನೂರು, ತವರೂರು ಬಂದ್ಬಿಟ್ಟು ಕೂರಿಗನೂರು ಅಂತ ನೋಡ್ರಿ, ಬಳ್ಳಾರಿ ಹತ್ರ ಇರ್ಬೋದು ಅನ್ಸುತ್ತೆ, ಆ ಕೂರಿಗನೂರು. ಅವಾಗ ತಾಯಿ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಎಲ್ಲ ನೋಡಿದ್ರೆ ಅವಾಗ ವೈದ್ಯರು ರಿಪೋರ್ಟ್ ಕೊಟ್ಟರು ಪ್ರಿಯರೇ, ಒಳಗಡೆ ಏನಾಗಿದೆ? ದೊಡ್ಡದಾಗಿರುವಂತ ಗಡ್ಡೆ ಇದೆ. ಬೇಗನೆ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಮುಂದೆ ಪ್ರಾಣಕ್ಕೆ ಅಪಾಯ ಇದೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಮಾತನ್ನು ಹೇಳಿದ ಮೇಲೆ ಆ ದಂಪತಿಗಳಿಗೆ ಭಯ ಆಯ್ತು. ಆ ಹೋಗಿರ್ತಕ್ಕಂಥ ತಾಯಿ ತಂದೆಗೆ ಭಯ ಆಯ್ತು. ತಂದೆ ಅಂತ ಇದನ್ನ, ಇಲ್ಲಮ್ಮ, ಚಿಕ್ಕ ಒಬ್ಳು ಮಗಳಿದ್ದಾಳೆ, ಇನ್ನೂ ಮಕ್ಕಳು ಬೇಕಲ್ವ, ಆಪರೇಷನ್ ಮಾಡಿದ್ರು ಒಂದು ವೇಳೆ ಮಕ್ಕಳು ಆಗಲಾರದ ಪರಿಸ್ಥಿತಿ ಆಗ್ಬೋದೇನು, ಅದರ ಸಲುವಾಗಿ ಬೇಡ ಆಪರೇಷನ್ ಅಂತ ಹೇಳಿ ಅಂದ್ಕೊಂಡ್ರು ಪ್ರಿಯರೇ. ಆಕೆ ಮಂದಿರಕ್ಕೆ ಬರ್ತಾ ಇದ್ಲು. 7 ವಾರ ನಾನು ಮೃತ್ಯುಂಜಯ ಮಠ ಹೊನ್ನರಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ, ನಡ್ಕೊಂತೀನಿ ಅಂತ ಹೇಳಿ 7 ವಾರ ಕಂಟಿನ್ಯೂಸ್ ಆಗಿ ಬಂದ್ಲು ಪ್ರಿಯರೇ. 7 ವಾರ ಆದ್ಮೇಲೆ ಅವರು ಬೆಂಗಳೂರಿಗೆ ದುಡಿಯೋದಕ್ಕೆ ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಹೊಟ್ಟೆ ನೋವು ಬಂದಿದೆ. ಅಲ್ಲಿಯೂ ಕೂಡ ಅಪ್ಪನವರಿಗೆ ಫೋನ್ ಮಾಡಿ ಪ್ರಾರ್ಥನೆಯನ್ನ ಮಾಡಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಏನಾಗಿದೆ ಗೊತ್ತಾ? ನಿನ್ನೆ ಬಂದವರು ಸಾಕ್ಷಿ ಕೊಡ್ತಾ ಇದ್ದಾರೆ ವಿತ್ ರಿಪೋರ್ಟ್. ಐ ಹ್ಯಾವ್ ಆಲ್ರೆಡಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅವ್ರು. ಹಲ್ಲೆಲೂಯಾ. ಯಾಕಂದ್ರೆ ಇಲ್ಲಿ ನಡೆಯುವಂಥದ್ದು ಯಾವುದು ಏನಿರಲ್ಲ, ಸುಳ್ಳು ಇರಲ್ಲ. ಹಲ್ಲೆಲೂಯಾ. ಎಲ್ಲವೂ ಕೂಡ ಫ್ಯಾಕ್ಟೇ ಇರುವಂಥದ್ದು. ಯಾಕಂದ್ರೆ ಸುಳ್ಳು ನಾವು ಹೇಳುವಂಥವ್ರೆ, ಮಾಡುವಂಥವ್ರೆ ಸುಳ್ಳು ಹೇಳಿದ್ರಪ್ಪ ಅಂದ್ರೆ ನೀವೇನಾಗ್ತೀರಿ? ಸುಳ್ಳು ಹೇಳೋದ್ರಲ್ಲಿ ನಿಪುಣರಾಗ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸತ್ಯವುಳ್ಳ ದೇವರನ್ನು ಹಿಂಬಾಲಿಸಿ ನಡೆಯುವಂತ ನಾವು ಸತ್ಯವನ್ನೇ ಆಳುವಂತವರಾಗಿದ್ದೇವೆ. ಸತ್ಯವನ್ನೇ ಹೇಳುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದ್ಭುತವಾದ ರೀತಿಯಲ್ಲಿ ಆ ತಾಯಿ ರಿಪೋರ್ಟ್ ತಗೊಂಡ್ ಬಂದಿದ್ದಾಳೆ, ಹೊಟ್ಟೆ ನೋವು ಅಂತೇಳಿ. ಮತ್ತೆ ಪುನಃ ಬಳ್ಳಾರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಯಾವ ಒಂದು ಹಾಸ್ಪಿಟ್ಲ್ ಅಲ್ಲಿ ಆ ಒಂದು ಸ್ಕ್ಯಾನಿಂಗ್ ಮಾಡಿದ್ರು, ಅದೇ ಹಾಸ್ಪಿಟ್ಲ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಈಗ ಆ ಗಡ್ಡೆ ಇಲ್ಲ, ಗಡ್ಡೆ ಏನಾಗಿದೆ? ಕರಗಿ ಹೋಗಿದೆ ಎಂಬುದಾಗಿ. ಹಲ್ಲೆಲೂಯಾ.
ಯೇಸು ನಿನ್ನನ್ನು ಸ್ವಸ್ಥ ಮಾಡ್ತಾನೆ, ಯೇಸು ನಿನಗೆ ಬಿಡುಗಡೆ ಕೊಡ್ತಾನೆ, ಯೇಸು ನಿನ್ನ ಜೀವಿತವನ್ನ ಕಟ್ತಾನೆ, ನಿನ್ನನ್ನು ಮುಟ್ತಾನೆ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ತಾನೆ ಪ್ರಿಯರೇ. ಅದರ ಸಲುವಾಗಿ ಯೇಸು ನಾಮ ಸ್ವಸ್ಥ ಮಾಡುವಂತ ನಾಮವಾಗಿದೆ, ವಾಸಿ ಮಾಡುವಂತ ನಾಮವಾಗಿದೆ. ಅದು ಎಂತಹವಾಗಿರುವಂತ ಅನಾರೋಗ್ಯದ ಸ್ಥಿತಿ ಆಗಿರ್ಬೋದು. ಇದೇ ಒಂದು ಕೇಸು ಮಾನವಿಯಿಂದ ಮತ್ಲಾಪುರಲ್ಲಿ ಒಬ್ಬರು ಇದ್ರು ಪ್ರಿಯರೇ, ಹುಲಿಗೆಮ್ಮ ಅಂತೇಳಿ, ವೀರೇಶ್ ಹುಲಿಗೆಮ್ಮ ದಂಪತಿಗಳು. ಅವರಿಗೂ ಕೂಡ ಸೇಮ್ ಸಿಚುವೇಶನ್ ಆದಾಗ ಅವರು ಮಾನವಿ ಹಾಸ್ಪಿಟ್ಲಿಗೆ ಹೋದಾಗ ಆಕೆಗೆ ಹೊಟ್ಟೆ ನೋವು ಇದ್ದಿದೆ, ಆಕೆಗೂ ಕೂಡ ಗಡ್ಡೆ ಇದೆ ಎಂಬುದಾಗಿ ಹೇಳಿದಾಗ ಅವರು ಶುಕ್ರವಾರ ನಡೆಯುವಂತ ಪ್ರಾರ್ಥನೆಗೆ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಸೋಮವಾರ ಎನಿ ಕಂಡೀಷನ್, ಸೋಮವಾರ ನಾವು ಆಪರೇಷನ್ ಮಾಡ್ತೀವಿ ಅಂತೇಳಿ ಅಲ್ಲಿ ಖಾಸಗಿ ವೈದ್ಯರು, ಒಬ್ಬರು ಸ್ತ್ರೀಯರವರು, ಸ್ತ್ರೀ ರೋಗ ತಜ್ಞೆ, ಆಕೆ ಹೇಳಿದಾಗ ಪ್ರಿಯರೇ, ಆ ವೈದ್ಯರು ಹೇಳಿದಾಗ ಆಯ್ತು ಅಂತೇಳಿ ಅವ್ರ ಅತ್ತೆಯವರು ಏನ್ ಮಾಡಿದ್ದಾರೆ, ಮಂದಿರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಕರೆದುಕೊಂಡಂತ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಕಾರ್ಯ ಆಯ್ತು ಗೊತ್ತರ, ಆಕೆ ಪುನಃ ಪ್ರಾರ್ಥನೆ ಮಾಡಿಸಿಕೊಂಡು ಮಂದಿರದಿಂದ ಹೊರಗಡೆ ಹೋಗುವಾಗ ಏನೋ ಹೋದಂಗ ಆಯ್ತಂತೆ ಆಕೆ ದೇಹದಿಂದ ಪ್ರಿಯರೇ. ಆಕೆ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಏನಂದ್ರೆ, ಸೋಮವಾರ ದಿನ ಹೋಗಿದ್ದಾರೆ, ಡಾಕ್ಟರ್ ಆಪರೇಷನ್ ಮಾಡ್ಬೇಕಂತೇಳಿ ಪುನಃ ಒಂದ್ಸರಿ ಸ್ಕ್ಯಾನಿಂಗ್ ಮಾಡೋಣ ಅಂತೇಳಿ ಸ್ಕ್ಯಾನಿಂಗ್ ಮಾಡಿದ್ರೆ ಆ ಗಡ್ಡೆಯು ಕೂಡ ಏನಾಗಿದೆ, ಕರಗಿ ಹೋಗಿತ್ತು. ಅವ್ರು ಬಂದು ಸಾಕ್ಷಿಯನ್ನ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನ ಯಾರು ಮಾಡ್ಲಿಕ್ಕಿದ್ದಾರೆ? ಯೇಸು ಮಾತ್ರ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸು ಎನ್ನುವಂತ ನಾಮ ನಿನ್ನನ್ನು ವಾಸಿ ಮಾಡುವಂತ ಒಂದು ನಾಮವಾಗಿದೆ. ಐನೇಯನ ಪರಿಸ್ಥಿತಿ ಭಯಂಕರವಾಗಿತ್ತು. ಪೇತ್ರನು ಹೋದ, ಪೇತ್ರನು ಹೇಳಿದ ಯೇಸುವಿನ ನಾಮವನ್ನ, ಹೇಳಿದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಸ್ವಸ್ಥತೆಯನ್ನ ಐನೇಯನು ಕಂಡುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ನಿನ್ನ ಜೀವಿತದಲ್ಲಿ ಕೂಡ ಯಾವುದೋ ಅನಾರೋಗ್ಯ ನಿನ್ನನ್ನು ಕಾಡ್ತಾ ಇರ್ಬೋದೇನೋ, ಆ ಅನಾರೋಗ್ಯವನ್ನ ತೆಗೆದು ಹಾಕುವಂತ ದೇವರು ಇವತ್ತಿನ ದಿನ ನಿನ್ನ ಮಧ್ಯದಲ್ಲಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಆತನನ್ನ ಕೂಗು, ಆತ ನಿನಗೆ ಸ್ವಸ್ಥತೆಯನ್ನು ಕೊಡ್ತಾನೆ. ಎಂತಹ ಪರಿಸ್ಥಿತಿ ಆಗಿರ್ಬೋದು, ಇಲ್ಲಿಗೆ ಬಂದು ಸುಮ್ಮನೆ ಹೋದ್ರೆ ಅಲ್ಲ, ನೀನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯನ್ನ ನೀನು ಕಲ್ತುಕೊಳ್ಬೇಕು. ದೇವರಿಂದ ಸಂಬಂಧವನ್ನ ಕಟ್ ಮಾಡ್ಕೊಂಡಿದೀಯಾ, ಪುನಃ ನಿನ್ನ ಸಂಬಂಧವನ್ನ ಈಗ ಏನ್ ಮಾಡ್ಬೇಕು? ಫೋನ್ ಡೆಡ್ ಆಗಿ ಹೋಗಿದೆ, ಏನ್ ಮಾಡ್ಬೇಕು? ಲೈನ್ ಕಟ್ ಆಗಿ ಹೋಗಿದೆ, ಏನ್ ಮಾಡ್ಬೇಕು? ಈಗ ಕನೆಕ್ಷನ್ ಕೊಡಬೇಕು. ಹಲ್ಲೆಲೂಯಾ. ಆ ಕನೆಕ್ಷನ್ ಕೊಡುವಂಥದ್ದು ಇಲ್ಲೇ ಪ್ರಿಯರೇ. ಹಲ್ಲೆಲೂಯಾ. ಸಭೆಯಲ್ಲಿ, ಚರ್ಚ್ ನಲ್ಲಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಒಂದು ವೇಳೆ ನೀನು ಔಟ್ ಆಫ್ ಕನೆಕ್ಷನ್ ಆಗಿದೆಯೇನೋ ದೇವರಿಂದ, ಪುನಃ ನೀನು ದೇವರ ಬಳಿಗೆ ಬರುವಾಗ, ಕನೆಕ್ಷನ್ ಅನ್ನು ಹೊಂದಿಕೊಳ್ಳುವಾಗ ಎಲ್ಲ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಏನಾಗ್ತವೆ? ಸುಗಮವಾಗ್ತವೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಐನೇಯನು ಸ್ವಸ್ಥತೆಯನ್ನು ಅನುಭವಿಸಿದ ಐನೇಯನು ಹಾಸಿಗೆಯನ್ನು ಬಿಟ್ಟು ಎದ್ದು ಹಾಸಿಗೆಯನ್ನು ಮಡಚಿಕೊಂಡು ಏನ್ ಮಾಡ್ತಾ ಇದ್ದಾನೆ? ತನ್ನ ಒಂದು ತಾನಿರುವಂತ ಸ್ಥಳಕ್ಕೆ, ಮನೆಗೆ ಏನ್ ಮಾಡ್ತಾ ಇದ್ದಾನೆ? ಹೊರಟು ಹೋಗ್ಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸು ಎನ್ನುವಂತ ನಾಮ ಪಾಪಿಗೆ ಬಿಡುಗಡೆಯನ್ನು ಕೊಡುವಂತ ನಾಮವಾಗಿದೆ, ಕೈ ಹಿಡಿದು ನಡೆಸುವಂತ ಕಾಪಾಡುವ ನಾಮವಾಗಿದೆ, ಸ್ವಸ್ಥ ವಾಸಿ ಮಾಡುವಂತ ನಾಮವು ಕೂಡ ಯೇಸು ಎನ್ನುವಂತ ನಾಮವಾಗಿದೆ ಪ್ರಿಯರೇ. ಮತ್ತೆ ನಾಲ್ಕನೇದಾಗಿ ನಾವು ನೋಡುವಾಗ ಯೇಸು ಎನ್ನುವಂತ ನಾಮ ಎಂತಹ ನಾಮ ಅಂದ್ರೆ, ಯೂದನ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ. ಯೂದ ಒಂದೇ ಒಂದು ಅಧ್ಯಾಯ ಇರುವಂತ ಪತ್ರಿಕೆ, ಯೇಸು ಕ್ರಿಸ್ತನ ದಾಸನು ಸಹೋದರನಾಗಿರುವಂತ ಯೂದನು ಬರೆದಿರುವಂತ ಒಂದು ಪತ್ರಿಕೆ. 24ನೇ ವಾಕ್ಯ ನಾವು ನೋಡೋಣ. ಅಲ್ಲಿ ಏನಂತ ಹೇಳ್ತಾ ಇದೆ ವಾಕ್ಯ? ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಿಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. ಹಲ್ಲೆಲೂಯಾ. ಯೇಸು ಎನ್ನುವಂತ ನಾಮ ನಿನ್ನನ್ನು ಪರಲೋಕದಲ್ಲಿ ನಿಲ್ಲಿಸುವಂತ ಒಂದು ನಾಮವಾಗಿದೆ ಪ್ರಿಯರೇ. ಸ್ವರ್ಗ ಸುಲಭ ಅಂತೇಳಿ ಅಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಸುಲಭ ಇದೆ ಯಾವಾಗ? ಯೇಸುವನ್ನು ನಂಬಿದಾಗ. ಹಲ್ಲೆಲೂಯಾ. ನಂಬಲಾರದವರಿಗೆ ಬಹಳ ಕಠಿಣವಾಗಿರ್ತಕ್ಕಂಥ ಒಂದು ತೀರ್ಪಿದೆ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯ ಹೇಳುತ್ತೆ, ಯೇಸು ಎನ್ನುವಂತ ನಾಮ ನಿನ್ನನ್ನು ಏನ್ ಮಾಡುತ್ತಂದ್ರೆ, ದೇವರ ಸಮಕ್ಷಮದಲ್ಲಿ ನಿನ್ನನ್ನು ಏನ್ ಮಾಡುತ್ತೆ? ನಿಲ್ಲಿಸುತ್ತೆ. ದೇವರು ನಂಬಿದಾದ್ಮೇಲೆ ಪುನಃ ತಪ್ಪುಗಳ ಮೇಲೆ ತಪ್ಪುಗಳನ್ನ ನೀನು ಮಾಡ್ತಾ ಇದ್ದೇನೆ. ಚಿಕ್ಕ ಮಗು ಹುಟ್ಟಿದ ಮೇಲೆ ನಡೆದಾಡುತ್ತಾ? ದೀಕ್ಷೆ ಬಂದಿದ ಮೇಲೆ ಕೆಲವು ಜನರು ಏನಾಗ್ತಾ ಇರ್ತಾರೆ? ಎದ್ದಳೋದು ಮತ್ತೆ ನಿಲ್ಲೋದು, ನಿಲ್ಲೋದು ಬೀಳೋದು, ನಿಲ್ಲೋದು ಬೀಳೋದು, ನಿಲ್ಲೋದು ಬೀಳೋದು ಮಾಡ್ತಾ ಇರ್ತಾರೆ. ಅಲ್ಲಿ ಎಲ್ಲಿವರೆಗೆ? ವಾಕ್ಯದಲ್ಲಿ ಅವರು ಯೌವನಸ್ಥರಾಗುವವರಿಗೆ. ಹಲ್ಲೆಲೂಯಾ. ವಾಕ್ಯದೊಳಗಡೆ ಅವರು ಯಾವಾಗ ಯೌವನಸ್ಥರಾಗ್ತಾರೋ, ವಾಕ್ಯವನ್ನು ಯಾವಾಗ ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾರೋ, ತಿಳಿದುಕೊಂಡ ಮೇಲೆ ಬೀಳುವಂಥದ್ದು ಇರೋದಿಲ್ಲ, ಯಾವಾಗಲೂ ಎದ್ದು ನಿಲ್ಲುವಂಥದ್ದೇ ಇರುತ್ತೆ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತದೆ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನ
ಗಮನಿಸಿ ನಡೆಯುವುದರಿಂದಲೇ. ಹಲ್ಲೆಲೂಯಾ. ವಾಕ್ಯದಲ್ಲಿ ನೀನು ಯೌವನಸ್ಥನಾಗಬೇಕು, ದೇವರಲ್ಲಿ ನೀನು ಯೌವನಸ್ಥನಾಗಿರುವಂತ ಮಗುವಾಗಬೇಕು. ಹಲ್ಲೆಲೂಯಾ. ನೀನು ಒಂದು ವೇಳೆ 70 ವರ್ಷ ಆದ್ಮೇಲೆ ದೀಕ್ಷೆ ತಗೊಂಡಿಯೇನು, 80 ವರ್ಷ ಆದ್ಮೇಲೆ ದೀಕ್ಷೆ ತಗೊಂಡಿಯೇನು, ನೀನು ಯಾವಾಗ ದೀಕ್ಷೆ ತಗೊಂಡ್ರು ಕೂಡ ನೀನು ಅವಾಗೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿರತಕ್ಕಂಥ ಶಿಶು ಹೆಂಗಿರುತ್ತೋ ನೀನು ಕೂಡ ದೇವರ ಸಭೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಮಗುನೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನೀನು ಹೋಗ್ಬೇಕಾದ್ರೆ ಕೆಲವೊಂದು ಸಾರಿ ಎಡವಿ ಬೀಳುವಂತ ಪರಿಸ್ಥಿತಿಗಳು ನಿನ್ನ ಜೀವಿತದಲ್ಲಿ ಬರಬಹುದು. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾ ಇದ್ದಾರೆ, ಪ್ರಿಯರೇ, ನಿನ್ನನ್ನು ಕಾಯುವುದಕ್ಕೆ ಕಾಪಾಡುವುದಕ್ಕೆ ಆತನು ತನ್ನ ದೂತನ ದಂಡನ್ನ ಇಳಿಸಿ ನಿನ್ನ ಏನ್ ಮಾಡ್ತಾನಂತೆ, ರಕ್ಷಣೆಯನ್ನ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಎಡಗಡೆಯಲ್ಲಿ ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ಕೂಡ ನಿನಗೇನು ತಟ್ಟದು, ನಿನಗೇನು ಕೂಡ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅಂತಹ ದೇವರ ವಾಕ್ಯಗಳು ಯಾರಿಗೋಸ್ಕರವಾಗಿದ್ದಾವೆ? ನಮಗೋಸ್ಕರವಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನನ್ನು ನಂಬಿದಂತವ್ರನ್ನ ಏನ್ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ, ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸ್ತಾನೆ. ಅವರು ಮಾಡುವಂತ ಕೆಲಸಗಳಲ್ಲಿ ಸಾಫಲ್ಯವನ್ನ ಅನುಗ್ರಹ ಮಾಡ್ತಾನೆ, ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನ ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಅಷ್ಟೇ ಅಲ್ಲದೆ ಕೊನೆಯದಾಗಿ ನಮ್ಮೆಲ್ಲರಿಗೂ ಕೂಡ ಇಷ್ಟ ಒಂದೇ ಒಂದು, ಹೇಳ್ರಿ, ಭೂಲೋಕದಾಗ ಬಹಳ ಶ್ರಮೆ ಆದವ್ರಿ. ಇವತ್ತಿನ ದಿನ ಸಂತೋಷವಾಗಿದ್ರೆ ನಾಳೆ ಮತ್ತೆ ದುಃಖ ಬರುತ್ತೆ, ನಾಡ್ದ ಸಂತೋಷ ಬರುತ್ತೆ. ದುಃಖ ಸಂತೋಷ ಸುಖ ಸಂತೋಷ. ಹಲ್ಲೆಲೂಯಾ. ಸುಖ ಸಂತೋಷ ಕಂಟಿನ್ಯೂ ಆಗಿರುತ್ತಾ, ನಡುವೆ ದುಃಖ ಎನ್ನುವಂಥದ್ದು ಅಡ್ವರ್ಟೈಸ್ ರೀತಿಯಲ್ಲಿ ಬರ್ತಾ ಇರುತ್ತೆ. ಅಡ್ವರ್ಟೈಸ್ ಬಂದಂಗೆ ಬಂದಿದೆ. ಹಲ್ಲೆಲೂಯಾ. ಪ್ರೈಸ್. ಟಿವಿಯಾಗ ಅಡ್ವರ್ಟೈಸ್ಗಳು ಈಗ ಹೆಂಗಾಗವ, 5 ನಿಮಿಷಗಳವರೆಗೆ ಕಂಟಿನ್ಯೂ ಆಗಿ ಹಂಗೆ ಇರ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭೂಲೋಕದಾಗ ಶ್ರಮೆ ಇದೆ, ಸಂಕಟ ಇದೆ, ಆದ್ರೆ ಯೇಸುವನ್ನ ನಂಬುವಾಗ ಆ ಅಡ್ವರ್ಟೈಸ್ಗಳನ್ನ ದೇವರು ಏನ್ ಮಾಡ್ತಾನ, ಅಳಿಸಿ ಹಾಕ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ನಿಲ್ಲಿಸ್ತಾನಂತೆ. ಎಲ್ಲಿ ನಿಲ್ಲಿಸ್ತಾನ? ಪರಲೋಕದಲ್ಲಿ ನಿಲ್ಲಿಸ್ತಾನ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಭಾಗ್ಯ ಬೇರೆ ಯಾರಿಗೂ ಇಲ್ಲ. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳುತ್ತೆ, ದೇವರನ್ನು ನಂಬಿದಂತ ಮಕ್ಕಳಾದಂತ ನೀವು ಧನ್ಯರೇ ಸರಿ ಎಂಬುದಾಗಿ. ಹಲ್ಲೆಲೂಯಾ. 14ನೇ ಅಧ್ಯಾಯ 13ನೇ ವಚನ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವಂತವರು ಧನ್ಯರು. ಬೇರೆ ಯಾರು ಸತ್ರ ಧನ್ಯರಲ್ಲ. ಯಾರು ಸತ್ರ ಧನ್ಯರಂದ್ರೆ ಕರ್ತನ ಭಕ್ತರಾಗಿ, ಕರ್ತನ ಮಕ್ಕಳಾಗಿ, ದೇವರ ಮಕ್ಕಳಾಗಿ ಸಾಯುವಂತವರು ಧನ್ಯರು. ಅದೇ 116ನೇ ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ದೇವರು ತನ್ನ ಭಕ್ತರ ಮರಣವನ್ನ ಅಲ್ಪವೆಂದು ಎಣಿಸುವುದು ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಮರಣ ನಿಮ್ಮ ಅಂತ್ಯ ಅಲ್ಲ, ಮರಣದ ನಂತರ ಉನ್ನತವಾಗಿರ್ತಕ್ಕಂಥ ಒಂದು ಜೀವಿತ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮರಣದ ನಂತರ ಉನ್ನತವಾಗಿರ್ತಕ್ಕಂಥ ಜೀವಿತ ಇದೆ. ಒಂದೇ ಸಾರಿ ಮರಣ ಸತ್ತ ಮೇಲೆ ಮತ್ತೆ ನೀನು ಕಪ್ಪೆಯಾಗಿ, ನಾಯಾಗಿ, ಹಂದಿಯಾಗಿ, ಮುನ್ನೊಂದಾಗಿ ಹುಟ್ಟಲ್ಲ. 7 ಜನ್ಮಗಳು ಇಲ್ಲ. ಹಲ್ಲೆಲೂಯಾ. ಒಂದೇ ಸಾರಿ ಸಾಯುವಂಥದ್ದು ಎಂಬುದಾಗಿ ಹೇಳುತ್ತೆ ಸತ್ಯವೇದ. ಹಲ್ಲೆಲೂಯಾ. ಒಂದೇ ಸಾರಿ ಸಾಯುವಂಥದ್ದು. ಆಮೇಲೆ ನ್ಯಾಯ ತೀರ್ಪಿಗೆ ನಾವು ಸಿದ್ಧರಾಗಬೇಕು. ಯಾರಿಗೆ ನ್ಯಾಯ ತೀರ್ಪು ಇದೆ? ನಂಬಲಾರದಂಥವರಿಗೆ ಇದೆ. ನಂಬಿದಂಥವರಿಗೆ ನ್ಯಾಯ ತೀರ್ಪು ಯಾವುದಕ್ಕೋಸ್ಕರವಾಗಿ ಆಗುತ್ತೆ? ನ್ಯಾಯ ತೀರ್ಪು ಅವರಿಗೆ ಬಹುಮಾನಗಳನ್ನು ಕೊಡುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರೆ, ಯೇಸು ನಾಮ ನಿನ್ನನ್ನು ಪರಲೋಕದಲ್ಲಿ ಸ್ವರ್ಗದಲ್ಲಿ ನಿಲ್ಲಿಸುತ್ತೆ. ಕೇಳಿದೀವಿ ಸ್ವರ್ಗದ ಬಗ್ಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೈಲೈಟ್ಸ್ ಕ್ರಿಕೆಟ್ ನೋಡೋರು ಎಷ್ಟು ಜನ ಇದ್ದಾರೆ? ಯಾರಿಲ್ವಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೈಲೈಟ್ಸ್ ಮ್ಯಾಚ್ ಇದ್ರಪ್ಪ ಇಂಡಿಯಾನೇ ಗೆಲ್ಲುತ್ತೆ ಅಂತೇಳಿ ನಮ್ಗೆ ಗೊತ್ತಿದ್ರೆ ನಾವೇನ್ ಮಾಡ್ತೀವಿ? ಹೆಂಗ್ ಮಾಡ್ತೀವಿ? ನಮ್ಗೆ ಗೊತ್ತದ ಇಂಡಿಯಾನೇ ಗೆಲ್ಲುತ್ತಾ, ಪಾಕಿಸ್ತಾನ ಸೋಲುತ್ತಾ ಅಂತ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಆ ಮ್ಯಾಚ್ ಅನ್ನ ಈಸಿಯಾಗಿ ನಾವು ತಗೊಂತೇವೆ, ನಮ್ಮ ಇಂಡಿಯಾನೇ ಗೆಲ್ಲೋದು. ಅವಾಗಲೂ ಹೋದ ವರ್ಷ ನಡೆದಿತ್ತು, ಹೌದಿಲ್ರಿ? ಈ ವರ್ಷ ಇಂಡಿಯಾನೇ ಗೆಲ್ಲುತ್ತಾ, ಹೈಲೈಟ್ಸ್ ಹಾಕ್ಯಾರ ಅಂತೇಳಿ ಏನ್ ಮಾಡ್ತೀವಿ ಈಸಿಯಾಗಿ. ಅದರಂಗೆ ದೇವ್ರು ನಮ್ಗೆ ಏನ್ ಮಾಡೋಣ, ಕ್ಲೈಮ್ಯಾಕ್ಸ್ ತೋರಿಸ್ಬಿಡೋಣ ಆಲ್ರೆಡಿ. ಗೆಲ್ಲೋರು ಯಾರು? ನಾವೇ. ಗೆಲ್ಲೋರು ಯಾರು? ನಾವೇ. ನಮಗೆ ಕ್ಲೈಮ್ಯಾಕ್ಸ್ ದೇವ್ರು ಮೊದಲೇ ತೋರಿಸಿದಾನ. ಹಲ್ಲೆಲೂಯಾ. ಕ್ಲೈಮ್ಯಾಕ್ಸ್ ಅವ್ರ ಅರ್ಥ ಆಗತ್ತಾ? ಮುಂದೆ ಆಗುವಂಥದ್ದನ್ನ ದೇವರು ಮೊದಲೇ ಏನ್ ಮಾಡಿದ, ನಮಗೆ ತೋರಿಸಿಬಿಟ್ಟಿದ್ದಾನೆ ಪ್ರೇರೆ. ವಿ ನೋ ಆಲ್ ಕ್ಲೈಮ್ಯಾಕ್ಸ್. ನಮ್ಗೆ ಮುಂದೆ ಏನೇನಾಗುತ್ತೆ, ಏನೇನಿಲ್ಲ. ತನ್ನ ನಂಬಿದಂಥ ಮಕ್ಕಳನ್ನ ದೇವರು ಯಾವ ರೀತಿಯಾಗಿ ಪರಲೋಕ ಕರ್ಕೊಂಡು ಹೋಗ್ತಾನೆ, ಯಾವ ರೀತಿಯಲ್ಲಿ ಅಲ್ಲಿ ಬಂಗಾರದ ಮನೆಗಳನ್ನ ಅನುಗ್ರಹ ಮಾಡ್ತಾನೆ, ಒಬ್ಬೊಬ್ಬರಿಗೆ ಒಂದೊಂದು ಬಂಗಾರದ ಮನೆಗಳನ್ನ ಕೊಡ್ತಾನೆ. ಅಲ್ಲಿ ದೇವಾಲಯ ಇರೋದಿಲ್ಲ, ಅಲ್ಲಿ ದೇವರೇ ದೇವಾಲಯವಾಗಿರ್ತಾನೆ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವೂ ಕೂಡ ಇರೋದಿಲ್ಲ. ಅಲ್ಲಿ ದೇವರ ಬೆಳಕೇ
ಎಲ್ಲ ಪ್ರಭಾವವನ್ನ ಕೊಡುವಂತದ್ದಾಗಿರುತ್ತೆ. ದೇವರು ಕೊಡುವಂತಹ ಪರಲೋಕ ಪಟ್ಟಣದ ಒಂದು ಶ್ರೇಷ್ಠತೆ ನಾವೆಲ್ಲ ತಿಳಿದುಕೊಂಡಿದೆ. ದೇವರು ಇಲ್ಲೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲ ನಾವು ಭಯ ಪಡುವಂತದ್ದು ಬೇಕಾಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಲ್ಲಿ ದೇವರು ನಮ್ಮನ್ನು ನಿಲ್ಲಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಈ ನಡುವೆ ನಾವೇನ್ ಮಾಡಬೇಕು? ಓಟವನ್ನು ಅರ್ಧಕ್ಕೆ ನಿಲ್ಲಿಸಬಾರದು. ಸಭೆಯನ್ನ ಬಿಟ್ಟು ಅರ್ಧಕ್ಕೆ ನಾವು ಹೋಗಬಾರದು. ನಂಬಿದ ಮೇಲೆ ಕಂಟಿನ್ಯೂಸ್ ಆಗಿ ನಾವು ಬರುವುದೇ ಆದ್ರೆ ಖಂಡಿತವಾಗಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಬಹುಮಾನವನ್ನ ನಾವು ಯಾರಿಂದ ಹೊಂದಿಕೊಳ್ಳೋಕೆ ಸಾಧ್ಯ? ದೇವಾದಿ ದೇವನಾಗಿರುವಂತ ಯೇಸು ಕ್ರಿಸ್ತನಿಂದ. ಹಲ್ಲೆಲೂಯಾ. ಯೇಸು ಎನ್ನುವಂತ ನಾಮ ನಿನ್ನನ್ನು ದಡ ಸೇರಿಸುವಂತ ನಾಮವಾಗಿದೆ. ನುಡುಕ ಕೈ ಬಿಡುವಂತ ನಾಮವಲ್ಲ, ಸ್ವರ್ಗ ಮುಟ್ಟೋವರೆಗೂ ಕೂಡ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೇವೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಕೊನೆಯ ವಚನ. ಎಲ್ಲರೂ ನಿಂತುಕೊಂಡು ನಿಮ್ಮ ಸಂದರ್ಭದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಎನ್ನುವಂತ ನಾಮ ಎಲ್ಲ ನಾಮಕ್ಕಿಂತಲೂ ಉನ್ನತವಾಗಿರುವಂತ ನಾಮವಾಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ನೋಡಿದ್ವಿ, ಮೊದಲನೇದಾಗಿ ಯೇಸು ನಿನ್ನ ಪಾಪಗಳನ್ನು ಏನ್ ಮಾಡ್ತಾನೆ? ತೊಳೆದು ಹಾಕ್ತಾನೆ. ನಿನ್ನ ಪಾಪಗಳನ್ನು ಕ್ಷಮಿಸ್ತಾನೆ. ಅವು ಕಡು ಕೆಂಪಾಗಿದ್ರು ಕೂಡ ಹಿಮದ ಹಾಗೆ ಆತನು ಬಿಳುಪು ಮಾಡ್ತಾನೆ ಪ್ರಿಯರೇ. ಎರಡನೇದಾಗಿ ಆತನು ನಿನ್ನನ್ನು ಕಾಪಾಡಿ ನಡೆಸ್ತಾನೆ. ಜೀವಿತದಲ್ಲಿ ಬರುವಂತಹ ಇಳಿತಗಳು, ಶ್ರಮೆ, ಸಂಕಟಗಳ ನಡುವೆ ಆತನು ನಿನ್ನನ್ನು ಕಾಪಾಡ್ತಾನೆ ಪ್ರಿಯರೇ. ಮೂರನೇದಾಗಿ ನಾವು ನೋಡಿದ್ದೇವೆ ಪ್ರಿಯರೇ, ಯೇಸುವಿನ ನಾಮ ನಿನ್ನನ್ನು ಸ್ವಸ್ಥ ಮಾಡುವಂತ ನಾಮವಾಗಿದೆ. ನಿನಗೆ ಬಿಡುಗಡೆ ಕೊಡುವಂತ ನಾಮವಾಗಿದೆ. ನಿನಗೆ ಅದ್ಭುತವಾದ ಕಾರ್ಯವನ್ನು ಮಾಡುವಂತ ನಾಮವಾಗಿದೆ ಪ್ರಿಯರೇ. ನಾಲ್ಕನೇದಾಗಿ ಯೇಸು ಎನ್ನುವಂತ ನಾಮ ದಡ ಮುಟ್ಟಿಸುವಂತ ನಾಮ. ಎಡವಿ ಬೀಳದಂತೆ ನಿನ್ನನ್ನು ಕಾಪಾಡುವುದಕ್ಕೂ ದೇವರ ಸಮಕ್ಷಮದಲ್ಲಿ ನಿನ್ನನ್ನು ನಿಲ್ಲಿಸುವುದಕ್ಕೂ ಶಕ್ತವಾಗಿರುವಂತ ನಾಮ, ಅದುವೇ ಯೇಸುವಿನ ನಾಮ. ಈ ಒಂದು ಸಂದರ್ಭದಲ್ಲಿ ಯೇಸುವಿನ ನಾಮದ ಶ್ರೇಷ್ಠತೆಯನ್ನ ಕುರಿತಾಗಿ ತಿಳಿದುಕೊಂಡಿರುವಂತ ನೀನು ಒಂದು ತೀರ್ಮಾನ ತೆಗೆದುಕೋ. ಅಯ್ಯೋ ದೇವರೇ, ನಿನ್ನ ನಾಮವನ್ನ ಈ ಲೋಕದ ಜನರು ತಪ್ಪಾಗಿ ಏನೇನೋ ಅಂತ ಇದ್ದಾರಪ್ಪ, ಆದ್ರೆ ನಿನ್ನ ನಾಮದಲ್ಲಿ ಇಷ್ಟು ಬಲವಿದೆಯಾ, ಇಷ್ಟು ಶಕ್ತಿ ಇದೆಯಾ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ ಇದೆಯಾ? ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ, ಈ ಎಲ್ಲ ನಾಮಗಳಿಗೆ ಆಶೀರ್ವಾದದ ಮೂಲವಾಗಿರುವ ನಾಮವೂ ಕೂಡ ಯೇಸುವಿನ ನಾಮವೇ ಎಂಬುದಾಗಿ ಸ್ವರ್ಗ ಮತ್ತೆ ಪಾತಾಳ ಲೋಕದಲ್ಲಿರುವಂತವರು ಅಡ್ಡ ಬಿದ್ದು ಸ್ತುತಿ ಮಾಡುವಂತ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ ಎಂಬುದಾಗಿ. ಈ ಒಂದು ಸಂದರ್ಭದಲ್ಲಿ ಒಂದು ದೃಢವಾದ ತೀರ್ಮಾನ ತೆಗೆದುಕೋ. ಇನ್ನು ಪಾಪದಲ್ಲಿ ಇದೆಯಾ, ಇನ್ನು ರೋಗದಲ್ಲಿ ಇದೆಯಾ, ಇನ್ನು ವ್ಯಭಿಚಾರದಲ್ಲಿ ಇದೆಯಾ, ಇನ್ನು ಪಾಪದ ಕೃತ್ಯಗಳನ್ನು ಮಾಡುವವನಾಗಿ ಜೀವಿಸ್ತಾ ಇದೆಯಾ, ಯಾವ ರೀತಿಯಲ್ಲಿ ಇದೆಯಾ? ಇವತ್ತಿನ ದಿನ ದೇವರು ನಿನಗೆ ಬಿಡುಗಡೆ ಕೊಡುವವನಾಗಿದ್ದಾನೆ. ಒಂದು ಸಾರಿ ಚಿಕ್ಕದಾಗಿರುವ ಒಂದು ಪ್ರಾರ್ಥನೆ ಮಾಡು. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸು. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ತಂದೆಯೇ, ನನಗೆ ಸ್ತೋತ್ರ. ಭೂಲೋಕದಲ್ಲಿರುವ ಸರ್ವ ಜನರ ಸ್ವಾಮಿ, ಸೃಷ್ಟಿಯಲ್ಲಿಯೇ ನಿನ್ನನ್ನು ಹುಡುಕುವಾಗ, ನಾಶವಾಗುವ ಸ್ಥಿತಿಗೆ ಜಾರಿರುವಾಗ ಕರ್ತನೇ ಇದನ್ನ ನೋಡಿಬಿಟ್ಟು ನಾನೇ ನಿಜವಾದ ದೇವರು ಎಂಬುದಾಗಿ ಕರ್ತನೆ ಈ ಲೋಕಕ್ಕೆ ಬಂದಿ ಸ್ವಾಮಿ. ಇವರು ಹುಡುಕಿ ಪಾಪದಲ್ಲೇ ಬಿದ್ದು ನಾಶನಕ್ಕೆ ಗುರಿಯಾದರೆ ಹೊರತು ನಿನ್ನನ್ನು ಕಾಣಲಿಲ್ಲ, ಸಂಪೂರ್ಣ ಸಮಾಧಾನ ಹೊಂದಲಿಲ್ಲ. ದೇವರೇ, ನಿನ್ನ ಕಡೆ ದೃಷ್ಟಿ ಇಡಲಿಲ್ಲ. ನೀನು ಬರೆದು ಕೊಟ್ಟಿರುವಂತಹ ಗ್ರಂಥವನ್ನು ವಿಚಾರ ಮಾಡಲಿಲ್ಲ, ನೋಡಲಿಲ್ಲ. ಅದನ್ನು ನೋಡಿಬಿಟ್ಟು ಕರ್ತನೆ ಕನಿಕರಿಸಿ ಇವರ ಆತ್ಮ ನೇತ್ರಗಳನ್ನು ತೆರೆಯಲು, ಇವರಿಗೆ ರಕ್ಷಣಾ ಭಾಗ್ಯವನ್ನು ಕೊಡಲು ನೀನೇ ಭೂಲೋಕಕ್ಕೆ ಬಂದು ಎಲ್ಲ ಮಾನವರ ಪಾಪ ಶಾಪಗಳಿಂದ ಸಂಪೂರ್ತಿಯಾಗಿ ವಿಮುಕ್ತಿ ಮಾಡಿ ಏಕಕಾಲದಲ್ಲಿ ಸ್ವಾಮಿ ಯಜ್ಞ ಹೋಮ ಅರ್ಪಣೆ ಮಾಡಿದೆ ಸ್ವಾಮಿ. ನೀನೇ ಬಲಿಯಾಗಿ ಬಿಡುಗಡೆಯನ್ನು ಕೊಟ್ಟೆ ಬಾ, ನಿನಗೆ ಸ್ತೋತ್ರ. ಹೌದು ಕರ್ತನೆ,
ರಕ್ಷಣೆ ಕೊಡುವ ನಿಮ್ಮ ನಾಮ, ವಿಮೋಚನೆ ಮಾಡುವ ನಿಮ್ಮ ನಾಮ, ವರಗಳನ್ನು ತುಂಬಿಸುವ ನಿಮ್ಮ ನಾಮ, ಪಾಪದಿಂದ ಬಿಡುಗಡೆ ಮಾಡುವಂತ ನಿಮ್ಮ ನಾಮ, ಮಾಡಿದ ನಿಮ್ಮ ನಾಮ, ಸರ್ವ ಲೋಕಗಳಲ್ಲಿ ಜಯಿಸುವ ಭಕ್ತಿಯನ್ನ ತುಂಬಿಸುವ ಪರಿಶುದ್ಧವಾದ ನಾಮ, ನನಗೂ ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡ, ಕುಮಾರನ ಸಂಗಡ ಬಂದಿರುವ ಎಲ್ಲರ ಸಂಗಡ ನೀನು ಮಾತಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ರಾಜ್ಯ. ಈ ಲೋಕದೊಳಗೆ ನಾವು ಜೀವಿಸಲು ಪ್ರತಿ ವಾರ ಪ್ರತಿ ಸಮಯ ಕರ್ತನೆ ನಮ್ಮನ್ನು ಎಚ್ಚರಪಡಿಸುತ್ತಾ ಜೀವವುಳ್ಳ ಸಜೀವವಾಗಿರತಕ್ಕಂಥ ನಿನ್ನ ಧರ್ಮಶಾಸ್ತ್ರ ನಮಗೆ ಕೊಟ್ಟು ಜೀವ ಗ್ರಂಥವನ್ನು ನಮ್ಮ ಕೈಯಲ್ಲಿ ಇಟ್ಟು ಪ್ರತಿನಿತ್ಯ ನಮ್ಮೊಂದಿಗೆ ಮಾತಾಡುತ್ತಾ ಧ್ವನಿ ಮೂಲಕವಾಗಿ ಎಲ್ಲರ ಸಂಗಡ ಏಕಕಾಲದಲ್ಲಿ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ ದೇವಾ. ಕರ್ತನೇ, ನಮ್ಮ ದೋಷಗಳು ದೇವದೂತರೇ ನಿಮ್ಮ ಮುಂದೆ ದೋಷವುಳ್ಳವರಾಗಿರುವಾಗ, ಲೋಪವುಳ್ಳವರಾಗಿರುವಾಗ ನರ ಮನುಷ್ಯರು ನಂಬುತ್ತದೆಯೇ ನಮ್ಮಲ್ಲಿರುವ ಲೋಪ ದೋಷಗಳನ್ನು ತೊಲಗಿಸು ರಾಜ್ಯ. ತಲೆಯಿಂದ ಅಂಗಾಲಿನವರೆಗೆ ನಿಮ್ಮ ಪರಿಶುದ್ಧ ರಕ್ತವನ್ನು ಸುರಿಸಿ ಶುಭ್ರಪಡಿಸಿ ಶುದ್ಧಿಗೊಳಿಸಯ್ಯ. ಅವಿಶ್ವಾಸದ ಅಜ್ಞಾನ ತೊಲಗಿಸು. ಕುಲಭೇದ ಎಂಬ ಮದ ಅಹಂಕಾರವನ್ನು ನಾಶಪಡಿಸು. ನಿಜವಾದ ಮಾನವನಾಗಿ ನಿನ್ನ ಮಗನಾಗಿ ಮಗಳಾಗಿ ಜೀವಿಸುವ ಹಾಗೆ, ಹೊಸ ರೂಪ ಕೊಟ್ಟು ತಗ್ಗಿಸಿಕೊಂಡು ಜೀವಿಸುವ ಹಾಗೆ ಭಕ್ತಿಯ ರೂಪಾಂತರ ಪಡಿಸಯ್ಯ. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಎಲ್ಲರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇನೆ ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್.